ಚುನಾವಣಾ ಪಕ್ಷಗಳು ಮಹಿಳೆಯರು ನೋಡೋದಕ್ಕೆ ಒಂದು ಬಾಕ್ಸ್. ಆ ಬಾಕ್ಸ್ ಏನಪ್ಪಾ ಅಂದ್ರೆ ನಾವು ಕೊಟ್ರೆ ಅವ್ರು ತಗೊಂಬಂದ್ ನಮ್ಗೆ ಓಟ್ ಹಾಕೊಂಡು. ಬಿಹಾರದಂಥ ರಾಜ್ಯದೊಳಗೆ 10,000 ಅನ್ನೋದು ಬಹಳ ದೊಡ್ಡ ಅಮೌಂಟ್. ಅಲ್ಲಿ ಜನರಿಗೆ ಹೇಳಿದ್ದು ಒಂದೊಂದು ಹಳ್ಳಿ ಒಳಗೆ ಅರ್ಧ ಹೆಣ್ಮಕ್ಳಿಗೆ ಹಾಕೋದು, ಅರ್ಧ ಪಾಪ್ಯುಲೇಷನ್ಗೆ ಹಾಕೋದು ಅಕೌಂಟಿಗೆ, ಇನ್ನು ಅರ್ಧದವರಿಗೆ ನಿತೀಶ್ ಕುಮಾರ್ ಬಂದರೆ ನಿಮಗೆ ನೆಕ್ಸ್ಟ್ ಹಾಕ್ತೀವಿ ಅಂತ ಹೇಳೋದು. ಬಲಪಂಥಿ ವಿಚಾರವನ್ನೇ ತೆಗೆದು ಏನು ನಮಗೆ ಪದೇ ಪದೇ ಎಲ್ಲದಕ್ಕೂ ಧರ್ಮ ದೇವರು ಅನ್ನುವಂಥ ಮೂಢನಂಬಿಕೆ ಬಿತ್ತಿ ಏನು ವೈಜ್ಞಾನಿಕವಾಗಿ ಸಮಾಜ ಮುಂದಕ್ಕೆ ಹೋಗ್ಬೇಕು ಅದನ್ನ ಹಿಡಿದು ಹಿಂದಕ್ಕೆ ಜಗ್ತಾ ಇದ್ದಾರೆ. ಈಗ ಹೊಸದಾಗಿ ರೋಡು ಅದ್ರದ್ದು ಡೈಮೆನ್ಷನ್ನು ಅದನ್ನೆಲ್ಲ ತಿಳ್ಕೊಂಡು ಓಡಿಸ್ಬೇಕು ಅಂದರೆ ಹೆಣ್ಮಕ್ಳು ಹೆದರ್ಕೋತಾರೆ. ಅದಕ್ಕೆ ಅವ್ರಿಗೆ ಇಷ್ಟ ಅಣಗಿಸೋದ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೆನ್ಸಿಟೈಸ್ ಮಾಡೋದು, ಅವರಿಗೆ ಬಂದವ್ರ ಜೋಡಿ ಹೆಂಗೆ ಮಾತಾಡ್ಬೇಕು ಅನ್ನೋದು ಕಲಿಸ್ಬೇಕು. ಅಲ್ಲಿ ಇಷ್ಟೊತ್ತಿಗೆ ಯಾಕೆ ಅಲ್ಲಿ ಹೋಗಿದ್ದಿ, ಈಕೆ ಯಾಕಿಂತ ಡ್ರೆಸ್ ಹಾಕೊಂಡಿದ್ಲು, ಮುಂದಕ್ಕೆ ಕಂಪ್ಲೇಂಟ್ ಕೊಡ್ತಿರ್ತಾಳೆ, ಹಿಂದೆ 2 ಮಂದಿ ಆಕೆ ಕಮೆಂಟ್ ಮಾಡ್ತಿರ್ತಾಳೆ. ಯಾಕಂದ್ರೆ ಹೆಣ್ಮಕ್ಳು ಅಂದರೆ ಇವ್ರಿಗೆ ಯಾರಿಗೂ ತಾತ್ಸಾರ ಬೇಕು ಆಗಿಲ್ಲ, ಸಾಯ್ತಾರೆ ಅಂದ್ರೆ ಅದು ಲೆಕ್ಕನೇ ಅಲ್ಲ. ಸ್ನೇಹಿತರೆ ನಮಸ್ಕಾರ. ಬಿಹಾರ ಚುನಾವಣೆ ದೇಶದ ತುಂಬಾ ಹಲವಾರು ರೀತಿಯ ಅಲೆಗಳನ್ನೇಳಿಸಿದೆ, ಚರ್ಚೆಗಳನ್ನು ಹುಟ್ಟಾಕಿದೆ. ಇದು ಚುನಾವಣೆಯೇ ದರೋಡೆ ಆಯ್ತಾ ಅಥವಾ ಮತಗಳತನ ನಡೀತಾ ಅನ್ನೋದ್ರ ಸುತ್ತ ಎಲ್ಲ ಬಹಳ ಗಂಭೀರವಾದಂಥ ಚರ್ಚೆಗಳು ನಡೀತಿರುವಂಥ ಸಂದರ್ಭದಲ್ಲೇನೆ ಇದರ ಮಧ್ಯದಲ್ಲೇ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಹಾರದ ಚುನಾವಣೆಯಲ್ಲಿ ನಿರ್ಣಾಯಕವಾದಂಥ ಮತಗಳನ್ನು ಚಲಾಯಿಸಿದ್ರು ಅನ್ನುವಂಥ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲದನ್ನ ನೋಡ್ತಾ ಇದ್ದ ಹಾಗೆ ಮಹಿಳೆಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆಗಳನ್ನ ನಿರ್ಣಾಯಕವಾದಂಥ ರೀತಿಯಲ್ಲಿ ಪ್ರಭಾವಿಸಿರುವಂಥದ್ದು ಕೇವಲ ಬಿಹಾರದಲ್ಲಿ ಮಾತ್ರ ಅಲ್ಲ ಅನ್ನೋದನ್ನು ನಮ್ಮ ನೆನಪಿಗೆ ಬರುತ್ತೆ. ಹಾಗಾಗಿ ನಾವು ಕೆಲವು ಗೆಳತಿಯರು ನಿಮ್ಮ ಜೊತೆಗೆ ಇವತ್ತು ಈ ಸಂಜೆ ಒಂದು ಸಣ್ಣ ಸಂವಾದ ಚರ್ಚೆಯನ್ನ ಎಲ್ಲರೂ ಸೇರ್ಕೊಂಡು ನಡೆಸ್ತಾ ಇದ್ದೀವಿ. ಇದರಲ್ಲಿ ರಾಜಕೀಯ ವಿಶ್ಲೇಷಣೆನೂ ಇರುತ್ತೆ, ಸಾಮಾಜಿಕ ವಿಶ್ಲೇಷಣೆನೂ ಇರುತ್ತೆ. ಸಾಮಾನ್ಯವಾಗಿ ಹೆಣ್ಮಕ್ಳನ್ನ ಕಾಡ್ ಹರಟೆ ಹೊಡೆಯೋರು ಅಂತ ಕರೀತಾರೆ, ಆದ್ರೆ ಗಂಭೀರವಾದಂಥ ಹರಟೆನೂ ಹೊಡೆಯಕ್ ಬರುತ್ತೆ ಅನ್ನೋದು ಕೂಡ ಈ ಚರ್ಚೆ ಒಳಗಡೆ ನಮ್ಮೆಲ್ರಿಗೂ ಗೊತ್ತಾಗತ್ತೆ. ಸ್ನೇಹಿತರೆ, ಈ ತರದ ಸಂವಾದದಲ್ಲಿ ನಮ್ಮೆಲ್ರಿಗೂ ಆಸಕ್ತಿ ಇರೋ ಕಾರಣಕ್ಕಾಗಿ ಇದನ್ನ ನಿಮ್ಮ ಜೊತೆಗೆ ನಾವು ಒಂದು ಸಂವಾದವಾಗಿ ಪರಿವರ್ತಿಸಬೇಕು ಅಂತ ಹೇಳಿ ಇವತ್ತು ಈ ದಿನದಲ್ಲಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ. ಗೆಳತಿಯರೇ, ಇವತ್ತಿನ ಈ ಚರ್ಚೆ ಒಳಗಡೆ ನಾವು ಮಹಿಳೆಯರನ್ನ ಚುನಾವಣೆಯ ರಾಜಕಾರಣ ಯಾವ ಥರದಲ್ಲಿ ತನಗೆ ಬೇಕಾದಂಥ ಸಂದರ್ಭದಲ್ಲಿ ನಿರ್ಣಾಯಕವಾದಂಥ ಮತದಾರರನ್ನಾಗಿ ಪ್ರಯೋಗಿಸ್ತಾ ಬಂದಿದೆ ಅನ್ನೋದ್ರ ಸುತ್ತ ಸ್ವಲ್ಪ ಮಾತಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಜೊತೆಲಿ ರಾಜಲಕ್ಷ್ಮಿ ಅಂಕಲಿಗೆ ಅವರು ಮತ್ತು ಗೌರಿ ಅವರಿದ್ದಾರೆ, ಮತ್ತು ನಾನು ಮಲ್ಲಿಗೆ. ಬಿಹಾರದ ಚುನಾವಣೆಯಲ್ಲಿ ಈಗಿನ ಅಂಕಿಅಂಶ ಈ ಹಿಂದೆಂದಿಗಿಂತಲೂ ಹೆಚ್ಚು ಕಡಿಮೆ 5 ಲಕ್ಷದಷ್ಟು ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ವೋಟ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸ್ತಾ ಇದ್ದಾವೆ. ಬಹಳ ದೊಡ್ಡ ದಾಖಲೆ ಇದಕ್ಕಿಂತ ಮುಂಚಿಂದು ಇರುವಂಥದ್ದು 2015 ಚುನಾವಣೆಯಲ್ಲಿ. ಆ ಚುನಾವಣೆಯಲ್ಲಿ ಪುರುಷರಿಗಿಂತ ಸುಮಾರು 7.61% ಮಹಿಳೆಯರು ಹೆಚ್ಚು ವೋಟ್ ಮಾಡಿದ್ರು ಅನ್ನುವಂಥದ್ದು ದಾಖಲೆಗಳಲ್ಲಿ ತಿಳಿಯುತ್ತೆ. ಅದರ ನಂತರದಲ್ಲಿ 10 ವರ್ಷಗಳ ನಂತರ ಇದೇ ಮೊದಲ ಬಾರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಅವರ ಬಿಹಾರ ರಾಜ್ಯದ ಆವರೇಜ್ 66.9%ಗಿಂತಲೂ ಮಹಿಳೆಯರು ಸುಮಾರು 8.8% ಹೆಚ್ಚು ಮತದಾನ ಮಾಡಿದ್ದಾರೆ. ಅಂದರೆ ಹೆಚ್ಚು ಕಡಿಮೆ 71.6% ಮತದಾನ ಮಹಿಳೆಯರಿಂದ ಆಗಿದೆ ಅನ್ನೋದು ಕಾಣ್ತಾ ಇದೆ. ಇದು ಮೇಲ್ನೋಟಕ್ಕೆ ಕಾಣ್ತಿರುವಂಥ ಚಿತ್ರಣ ಆದರೆ ಅದರ ಕೆಳಗಡೆ ಹಿನ್ನೆಲೆಯಲ್ಲಿ ಹಿಂದಿನ ದಿನದ ತನಕನೂ ಮಹಿಳೆಯರ ಅಕೌಂಟ್ಗಳಿಗೆ ದುಡ್ಡು ರವಾನೆ ಆಗ್ತಾ ಇತ್ತು. ಜೊತೆಗೆ ಮಹಿಳೆಯರ ಮತಗಳನ್ನು ತಗೊಳ್ಳೋದಕ್ಕಾಗಿಯೇ ಈ ಬಾರಿಯ ಬಿಹಾರದ NDA ಚುನಾವಣಾ ಕಾರ್ಯತಂತ್ರದಲ್ಲಿ 2 ಮುಖ್ಯವಾದಂಥ ಅಂಶಗಳಿದ್ವು. ಅದರಲ್ಲಿ ಒಂದು ಮನಿ ಮತ್ತು ಇನ್ನೊಂದು ಮಹಿಳಾ ಅನ್ನೋದಾಗಿತ್ತು, ಒಂದು ಹಣ ಮತ್ತೊಂದು ಮಹಿಳೆ ಅನ್ನೋದಾಗಿತ್ತು ಅನ್ನೋದನ್ನು ಅನೇಕ ಚುನಾವಣಾ ವಿಶ್ಲೇಷಕರು ಈಗಾಗಲೇ ಬೆರಳು ಮಾಡಿ ತೋರಿಸಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ನಮಗೆ ಇದು ಕೇವಲ ಬಿಹಾರದಲ್ಲಿ ಮಾತ್ರ ಅಲ್ಲ, ಕೆಲವೇ ಸಮಯದ ಹಿಂದೆ ಮಧ್ಯಪ್ರದೇಶದಲ್ಲಿ, ಅದಕ್ಕಿಂತ ಸ್ವಲ್ಪ ಮೊದಲು ಮಹಾರಾಷ್ಟ್ರದಲ್ಲಿ, ಅದಕ್ಕಿಂತಲೂ ಇನ್ನೂ ಒಂದು ಸ್ವಲ್ಪ ಹಿಂದೆ ಕರ್ನಾಟಕದಲ್ಲೂ ಕೂಡ ಮರುಕಳಿಸಿದಂಥದ್ದಾಗಿತ್ತು. ಬೇರೆ ಬೇರೆ ರೀತಿಯ ಯೋಜನೆಗಳಲ್ಲಿ ಮಹಿಳೆಯರನ್ನ ದೊಡ್ಡ ಪ್ರಮಾಣದಲ್ಲಿ ಚುನಾವಣೆಯ ಕಡೆಗೆ, ಮತದಾನದ ಬೂತ್ಗಳ ಕಡೆಗೆ ಸೆಳೆಯುವಂಥದ್ದು ನಡೆದಿತ್ತು ಅನ್ನೋದು ಕಾಣುತ್ತೆ. ಇದರ ಒಟ್ಟಾರೆ ಸಾಮಾಜಿಕ ರಾಜಕೀಯ ಪರಿಣಾಮ ಏನು? ಮಹಿಳೆಯರು ಹಾಗಿದ್ರೆ ಚುನಾವಣೆಯಲ್ಲಿ ಹೆಚ್ಚೆಚ್ಚು ಪಾಲ್ಗೊಳ್ತಾ ಇದ್ದಾರಲ್ವಾ, ಇದೊಂದು ಒಳ್ಳೆ ಸಂಗತಿ ಅಲ್ವಾ ಅಂತ ನಮಗನ್ಸುತ್ತೆ. ಇದ್ರ ಬಗ್ಗೆ ನಮ್ಮಗಳ ಅಭಿಪ್ರಾಯ ಏನು ಅನ್ನೋದನ್ನ ಇವತ್ತು ನಿಮ್ಮ ಜೊತೆಲಿ ಹಂಚ್ಕೊಳ್ತೀವಿ. ನಿಮ್ಮ ಅಭಿಪ್ರಾಯಗಳನ್ನು ಕೂಡ ದಯವಿಟ್ಟು ಇದರಲ್ಲಿ ನಮ್ಮ ಜೊತೆಲಿ ನೀವು ವಿಡಿಯೋದಲ್ಲಿರುವಂಥ ಕಮೆಂಟ್ ಬಾಕ್ಸ್ ಮೂಲಕ ಹಂಚ್ಕೊಳ್ಬೇಕು. ಈಗ ಹೇಳಿದ್ರಲ್ಲ ಮಲ್ಲಿಗೆ, ಮಹಿಳೆಯರನ್ನ ಒಳಗೊಳ್ಳುವಿಕೆ ಅಂತ ಹೇಳಿ, ಇದನ್ನು ಒಂದು ಆ್ಯಂಗಲ್ದಾಗ ನೋಡ್ರಿ. ಮಹಿಳೆಯರ ಪಾಪ್ಯುಲೇಷನ್ ಎಷ್ಟೈತಿ ದೇಶದೊಳಗೆ? ಅದು ಸರಾಸರಿ ಆಲ್ಮೋಸ್ಟ್ 48% 49% ಮಹಿಳೆಯರೈತಿ. ಮಹಿಳೆಯರ ಒಳಗೊಳ್ಳುವಿಕೆ
ಅದ್ರ ಬಗ್ಗೆ ಅಷ್ಟು ದೊಡ್ಡ ಟಾಪಿಕ್ನಾಗ ಮಾತಾಡಕತ್ತೀವಿ. ಆದ್ರೆ ಯಾವ ಆ್ಯಂಗಲ್ದಾಗ ಮಾತಾಡಕತ್ತೀವಿ ಅಂದ್ರೆ ಆಮಿಷ ತೋರಿಸಿದ್ದಕ್ಕೆ ಮಹಿಳೆಯರು ಬಂದರು. ಅವ್ರಿಗೆ ಸ್ವಂತ ಬುದ್ಧಿ ಇಲ್ಲ. ರಾಜಕೀಯ ಒಂದು ಫೀಲ್ಡ್ ಅನ್ನೋದು ಹೆಂಗೈತಿ, ಇದ್ರೊಳಗೆ ಅವರಿಗೆ 10,000 ರೂಪಾಯಿ ಕೊಡ್ರಿ, ಲಾಡ್ಕಿ ಬೆಹನಾ ಫೆಸಿಲಿಟಿ, ಅದರೊಳಗೆ ಮಹಾರಾಷ್ಟ್ರದಾಗ ಇನ್ನೊಂದೇನೋ ಕೊಡ್ರಿ, ಕರ್ನಾಟಕದಾಗ 5 ಭಾಗ್ಯಗಳನ್ನು ಕೊಡ್ತೀವಿ, ಕೊಟ್ಟಿದ್ದಕ್ಕೆ ಹೆಣ್ಮಕ್ಳು ಬಂದರು. ಇಲ್ಲ ಅಂತಂದ್ರೆ ಅವ್ರಿಗೆ ರಾಜಕೀಯದಾಗ ಆಸಕ್ತಿನೇ ಇಲ್ಲ ಅನ್ನೋ ಹಂಗೆ ಅವ್ರನ್ನ ಸೆಕೆಂಡ್ ಗ್ರೇಡ್ ಸಿಟಿಸನ್ ಮಾಡಿಸಿಟ್ಟಾರ. ಆ್ಯಕ್ಚುಲಿ ರಾಜಕೀಯದಾಗ ಅಷ್ಟು ದಡ್ರೇನಿಲ್ಲ ಮಹಿಳೆಯರು, ಅವ್ರಿಗೆ ಕೊಟ್ಟು ನೋಡ್ರಿ. ಯಾವಾಗಲೂ ಅವರನ್ನು ನೀವು ಹಿಂದೆ ನಿಲ್ಲಿಸಿ ಒಂದು ಸಡನ್ ಆಗಿ ಈಗ ಇದರಿಂದ ಬಂದದ್ದು ಸುಳ್ಳಲ್ಲ, ಅವ್ರಿಗೇನೋ ಒಂದು ಕೊಟ್ಟರು, ಅವ್ರಿಗೊಂದು ಫೆಸಿಲಿಟಿ ಆಯಿತು, ಖುಷಿ ಆಯಿತು, ಬಂದರು. ಆದರೆ ಅವ್ರನ್ನ ನೀವು ಯಾವತ್ತರೇ ರಾಜಕೀಯದಾಗ ಫ್ರಂಟ್ ರನ್ನರ್ ಆಗಿ ನಿಲ್ಲಿಸಿರೇನು, ಯಾವತ್ತರ ಈಕ್ವಲ್ ಆಗಿ ಟ್ರೀಟ್ ಮಾಡಿರೇನು? ಇವತ್ತಿಗೂ ನಮ್ಗೆ 33% ಮೀಸಲಾತಿ ಅನ್ನೋದು ಮರೀಚಿಕೆನೇ ಆಗಿ ಉಳ್ದದ. ಹೆಂಗೆ ಹೇಳಿಬಿಟ್ರು ಅಂತಂದ್ರೆ 33% ಮೀಸಲಾತಿ ಕೊಡ್ತೀವಿ ಅಂಥೇಳಿ ಅನೌನ್ಸ್ ಮಾಡಿಬಿಟ್ರು. ಅನೌನ್ಸ್ ಮಾಡಿದ ಕೂಡ ಇಡೀ ದೇಶದಾಗ ಹೆಣ್ಮಕ್ಳು ಸಂಘಟನೆಗಳು ಫುಲ್ ಸೆಲೆಬ್ರೇಟ್ ಮಾಡಿದ್ರು. ಯಾವಾಗ ಕೊಡ್ತಾರೆ ಅನ್ನೋದು ಡಿಸ್ಕಷನ್ ಒಂದು ದಿವ್ಸ ಮಾಡಿದ್ವಿ, ನೆನಪಿರ್ಬೇಕು ನಿಮ್ಗೆ. ಆ ಡಿಸ್ಕಷನ್ ಮಾಡಿದ್ದು ನೋಡಿದ್ರೆ ಈ 33% ಸಿಗಬೇಕಂದ್ರೆ ಫಸ್ಟು ಜನಗಣತಿ ಆಗಬೇಕು. ಜನಗಣತಿ ಆದಮೇಲೆ ಅದರೊಳಗೆ ಒಳ ಮೀಸಲಾತಿ ಡಿಸೈಡ್ ಆಗಬೇಕು. ಅದರ ಜೋಡಿ ಈ ಮರು ವಿಂಗಡಣೆ ಆಗಬೇಕು. ಮರು ವಿಂಗಡಣೆ ಆದ್ಮ್ಯಾಗ ಆ ಹೊಸದಾಗಿ ಬಂದಂಥ MLA MP ಗಳ ಅನುಪಾತಕ್ಕೆ ತಕ್ಕಂತೆ ಮಹಿಳೆಯರಿಗೆ ಕೊಡೋದು. ಜಾತಿ ಜನಗಣತಿ ಹೆಸರಿನೊಳಗೆ ನಿಜವಾದ ಜನಗಣತಿನೇ ಆಗೋಲ್ತು. ಯಾಕೆಂದ್ರೆ ಮೋದಿ ಅವ್ರು ಹೇಳಿದ್ದೇನು ಇಷ್ಟು ದಿವಸ, ಜಾತಿ ಜನಗಣತಿ ಕೇಳೋರು ದೇಶ ಹೊಡಿತಾರ ಅಂತೇಳಿ ಸಿಕ್ಕಾಪಟ್ಟೆ ಗದ್ದಲ ಮಾಡ್ಕೋತ ಕೂತ್ರು. ಅದನ್ನ ಮಾಡೋರು ಕೇಳೋರೇ ದೇಶದ ಶತ್ರುಗಳು ಅಂತ ಹೇಳಿದ್ರು. ಯಾವಾಗ ಅದು ಅನಿವಾರ್ಯ ಅಂತ ಅವ್ರಿಗೆ ಗೊತ್ತಾಯ್ತು, ಯಾವಾಗ ಈ ಕಡೆ ತೆಲಂಗಾಣನೂ ಮಾಡ್ತು, ಈ ಕಡೆ ಬಿಹಾರ ಮಾಡ್ತು, ಇದೆಲ್ಲ ಮಾಡಿದ ಕೂಡಲೇ ಅವ್ರಿಗೆ ಅನಿವಾರ್ಯ ಅಂತ ಗೊತ್ತಾದ ಕೂಡಲೇ ಅದೇ ಟೈಮಿಗೆ ಕರ್ನಾಟಕ ಗೌರ್ಮೆಂಟು ಇದು ಸರ್ವೆ ನಡೆಸಿತ್ತು, ಶೈಕ್ಷಣಿಕ ಸರ್ವೆ ನಡೆಸಿತ್ತು. ಇನ್ನು ನಾವು ಹಿಂದೆ ಬೀಳ್ತೀವಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅವರು ಅನೌನ್ಸ್ ಮಾಡಿದ್ರು. ಆದ್ರೆ ಅದು ಯಾವಾಗ ಪ್ರಾಕ್ಟಿಕಲಿ ಪಾಸಿಬಲ್ ಆಗ್ತದೆ ಇನ್ನೂ ಗೊತ್ತಿಲ್ಲ. ಅದು ಪಾಸಿಬಲ್ ಆದಮೇಲೆ ಮೇನ್ ಅದರೊಳಗೆ 2 ಹಿಚ್ಚದ. ಒಂದು, ಜನಗಣತಿ ಬಂತು ಅಂತಂದ್ರೆ ಎಲ್ಲ ಜಾತಿಗಳ ಅನುಪಾತ ಕರೆಕ್ಟಾಗಿ ಜನರಿಗೆ ಗೊತ್ತಾಗ್ತದೆ. 100% ಗೊತ್ತಾಗ್ಲಿಕ್ಕಿಲ್ಲ, ಆಲ್ಮೋಸ್ಟ್. ಇವ್ರು ಯಾರು ದೊಡ್ಡ ಕಮ್ಯುನಿಟಿ ಅಂತ ತೋರಿಸಿ ಒಂದು ಅಧಿಕಾರದಾಗ ಕುಂತಾರೆ, ಅವ್ರು ಮೋಸ್ಟ್ಲಿ ಕೆಳಗೂ ಹೋಗ್ಬೋದು. ಇದ್ರ ಸಲುವಾಗಿ ಅವ್ರು ಅದನ್ನು ಕೆಳಗೆ ತೋರ್ಸಕ್ ತಯಾರಿಲ್ಲ, ಕ್ವಿಕ್ ಆಗಿ ಮಾಡಕ್ ತಯಾರಿಲ್ಲ. 2ನೇ ಮೇಜರ್ ಥಿಂಗ್, BJP ಅವ್ರದ್ದು ಏನು ಅಜೆಂಡಾ ಇತ್ತು, ಹಿಂದೂಗಳ ಸಂಖ್ಯೆ ಭಯಂಕರ ಕಡಿಮೆ ಆಗಾಕತ್ತದ, ಮುಸ್ಲಿಮರ ಸಂಖ್ಯೆ ಭಯಂಕರ ಹೆಚ್ಚಾಗತ್ತದ. ಜನಗಣತಿ ಆಯ್ತಂದ್ರೆ ಕರೆಕ್ಟಾಗಿ ಗೊತ್ತಾಗ್ಬಿಡ್ತದೆ. ಇದು ಗೊತ್ತಾಯ್ತು ಅಂತಂದ್ರೆ ಮತ್ತೆ ಎಲ್ಲ ಕ್ಯಾಲ್ಕುಲೇಷನ್ ತಪ್ಪಾಗ್ತದೆ, ಜನರಿಗೆ ಖರೆ ಗೊತ್ತಾಗಬಾರ್ದು. ಇವತ್ತು ಅವ್ರು ಮಾಡಾಕತ್ತದೇನು, ಎಲ್ಲ ಏಜೆನ್ಸಿಗಳಿಗೂ ಕೀಲಿ ಹಾಕಿದಂಗೆ ಮಾಡ್ಯಾರ. ಎಲ್ಲಿಯೂ ಖರೆ ಡೇಟಾ ನಿಮಗೆ ಸಿಗಂಗಿಲ್ಲ. ಸಿಗೋ ಡೇಟಾಗಳಿಗೆ ಮ್ಯಾನಿಪುಲೇಟ್ ಮಾಡಿ ಬಿಡ್ತಾರೆ. ಈವನ್ GDP ಆ್ಯಂಡ್ ಪರ್ ಕ್ಯಾಪಿಟಲ್ ಇನ್ಕಮ್ ಸಹಿತ ಕ್ಯಾಲ್ಕುಲೇಟ್ ಮಾಡೋ ಮೆಥಡ್ ಚೇಂಜ್ ಮಾಡ್ಯಾರ ಅವರು. ಅದನ್ನ ಮೆಥಡ್ ಚೇಂಜ್ ಮಾಡಿ ಜನರ ಎದುರಿಗೆ ತೋರ್ಸಾಕತ್ತಾರ. ಇಂಥ ಗೀಟಾ ಎಲ್ಲಾನು ಅವರು ತಮ್ಮ ಕಂಟ್ರೋಲ್ದೊಳಗೆ ಇಟ್ಕೊಂಡು ಹೆಣ್ಮಕ್ಳಿಗೆ ಕೊಟ್ಟದ್ರಿಂದ ಹೆಣ್ಮಕ್ಳು ಖುಷಿಯಾಗಿ ಬಂದು ವೋಟ್ ಹಾಕಿದ್ರು ಅಂತ ತೋರಿಸೋದು, ಇದು ಹಾಫ್ ಪಿಕ್ಚರ್ ಕೊಡ್ತದೆ. ಹೆಣ್ಮಕ್ಳು ವೋಟ್ ಹಾಕಿದ್ರು. ಬಿಹಾರದಂಥ ರಾಜ್ಯದೊಳಗೆ 10,000 ಅನ್ನೋದು ಭಾಳ ದೊಡ್ಡ ಅಮೌಂಟ್. ಅದ್ರೊಳಗೆ ಅವ್ರು ಏನು ಮಾಡ್ಯಾರ ಐಡಿಯಾ ಅಂತಂದ್ರೆ, ಈ ಸಲ ಅಲ್ಲಿ ಜನರಿಗೆ ಹೇಳಿದ್ದು, ಒಂದೊಂದು ಹಳ್ಳಿ ಒಳಗೆ ಅರ್ಧ ಹೆಣ್ಮಕ್ಳಿಗೆ ಹಾಕೋದು, ಅರ್ಧ ಪಾಪ್ಯುಲೇಷನ್ಗೆ ಹಾಕೋದು ಅಕೌಂಟಿಗೆ. ಇನ್ನು ಅರ್ಧದವರಿಗೆ ನಿತೀಶ್ ಕುಮಾರ್ ಬಂದ್ರೆ ನಿಮಗೆ ನೆಕ್ಸ್ಟ್ ಹಾಕ್ತೀವಿ ಅಂತ ಹೇಳೋದು, ಇಲೆಕ್ಷನ್ ನಂತರ, ರಿಸಲ್ಟ್ ನಂತರ. ಅದು ಕ್ಯಾರೆಟ್ ಅಂಡ್ ಸ್ಟಿಕ್ ಥಿಯರಿ. ಇದನ್ನ ಏನ್ರಿ ನೀವು ಹೇಳ್ರಿ ಕರ್ನಾಟಕ ರಾಜ್ಯದಾಗ ಕೂತಂತ ಅನಲಿಸ್ಟ್ಗಳಿಗೆ, ಟಿವಿದವರಿಗೆ ಇವು ಗೊತ್ತಾಗೋದಿಲ್ಲ. ಯಾಕೆ ಗೊತ್ತಾಗೋದಿಲ್ಲ ಅಂದ್ರೆ ಗೊತ್ತು ಮಾಡ್ಕೊಳ್ಳೋ ಮನಸ್ಸಿಲ್ಲ ಅವರಿಗೆ. ರಿಯಾಲಿಟಿ ಗೊತ್ತಿದ್ರು ತೋರಿಸ್ಬೇಕಾದ ಬೇರೆ ಮ್ಯಾನಿಪುಲೇಟೆಡ್ TV ತೋರಿಸ್ಬೇಕಾದ ಅನಿವಾರ್ಯತೆ ಅವ್ರಿಗೆ ಎದುರಿಗದ. ಇಲ್ಲಿ ಹೆಣ್ಮಕ್ಳನ್ನ ಏನೋ ಒಂದು ವಿಕ್ಟಿಮ್ ಥರ ತೋರಿಸೋದು, ಅವ್ರಿಗೇನೋ ಬುದ್ಧಿ ಇರ್ಲಾರ್ದವರು, ಬರೇ ಒಂದು ಏನೋ ಆಮಿಷಕ್ಕೆ ಒಳಗಾದ್ರು ಅಂತ ತೋರಿಸೋದು, ಇದು ಸರಿಯಲ್ಲ. ಖರೆ ಫೆಸಿಲಿಟಿ ಸಿಕ್ಕರೆ ಹೆಣ್ಮಕ್ಳು ಯಾರೂ ಹಿಂದೆ ಬೀಳಂಗಿಲ್ಲ. ಅವ್ರು ಕರೆಕ್ಟಾಗಿ ಯಾರು ಅವರಿಗೆ ಸೂಕ್ತ ಅದಾರ ಅವರಿಗೆ ವೋಟ್ ಹಾಕ್ತಾರೆ. ಮತ್ತು ಸದ್ಯದ ಅನಿವಾರ್ಯ ಪರಿಸ್ಥಿತಿ ಒಳಗೆ 10,000 ಇರ್ಲಾರ್ದ ಪರಿಸ್ಥಿತಿ ಒಳಗೆ ಅವ್ರು ಅದಾರ. ಅವ್ರಿಗೇನು ಅನ್ನಕ್ಕಾಗಂಗಿಲ್ಲ. ಇನ್ನು ಅದ್ರ ಜೋಡಿ ಉಳಿದದ್ದು ಆಸ್ಪೆಕ್ಟ್ ಆಮ್ಯಾಗ ಮಾತಾಡಿದ್ರೆ ಅಲ್ಲ, ಆ ಪರಿಸ್ಥಿತಿ ದೂಡಿರೋದೇ ಇವರೇ ತಾನೆ, ಸರ್ಕಾರಗಳೇ 20 ವರ್ಷದಿಂದ ಅದೇ 20 ವರ್ಷದಿಂದ. ಆದ್ರೂ ಹಿಂದಿನ ಸರ್ಕಾರಕ್ಕೆ ಅಂತ ಬೈತಾರೆ. ಯಾರು ಹಿಂದಿನ ಸರ್ಕಾರ? ಇದ್ರಲ್ಲಿ ನಿಜವಾಗ್ಲೂ ಯಾವ್ದು ಮಹಿಳೆಯರಿಗೆ ಬೇಕಾದಂತ ಫೆಸಿಲಿಟಿ ಆಗಿತ್ತು, ಯಾವ್ದಾಗಿರ್ಲಿಲ್ಲ ಅನ್ನುವಂತ ಚಾಯ್ಸ್ ಕೂಡ ಮಹಿಳೆಯರಿಗಿಲ್ಲ. ಮಹಿಳೆಯರನ್ನ ಯಾರು ಕೂಡ ಈ ಭಾಗ್ಯಗಳನ್ನು ಅಥವಾ ಈ ಲಾಡ್ಲಿ ಬೆಹನಾಗಳನ್ನು ಅಥವಾ ಇನ್ಯಾವುದೋ 10,000 ಘೋಷಣೆ ಮಾಡೋದಕ್ಕೆ ಮುಂಚೆ ನಿಮಗೆ ಏನ್ ಬೇಕಾಗಿದೆಯಮ್ಮ ಅಂತ ಕೇಳೋದವ್ರು ಯಾರು ಇಲ್ಲ. ತಮ್ಮ ಆದ್ಯತೆಯ ಆಯ್ಕೆ ಯಾವುದು ಅನ್ನೋದನ್ನ ಆರಿಸ್ಕೊಳ್ಳೋ ಅವಕಾಶನೂ ಯಾರು ಕೊಟ್ಟಿಲ್ಲ. ನಿಜವಾಗ್ಲೂ ಮಹಿಳೆಯರಿಗೆ ಏನ್ ಬೇಕು ಅಂತ ಈಗ 2.5 ವರ್ಷದ ನಂತರ, ಗ್ಯಾರಂಟಿಗಳು ಜಾರಿಯಾದ 2.5 ವರ್ಷದ ನಂತರ ಕರ್ನಾಟಕದಲ್ಲಿರೋ ನಮಗೆ ನಿಜವಾಗ್ಲೂ ಸರಿಯಾದಿರೋಂತ ಒಂದು ಚಿತ್ರಣ ಸಿಗ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ.
ಅಲ್ಲ, ಇದು ಕರ್ನಾಟಕದ್ದು ನೋಡಬೇಕು ಮತ್ತು ದಂಗು ಬಡಿಸುವಂಥ ವಿಚಾರ ತಗೊಳ್ಳೋದ್ರೆ 1974ರಿಂದ 75 ತನಕ ಒಂದು ಸರ್ವೆ ನಡೆಯುತ್ತೆ. ಸ್ವಾತಂತ್ರ್ಯದ ನಂತರದ ಮೊದಲ ಸರ್ವೆ ಅದು. ಅಂದ್ರೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇದ್ದಂಥ ಮಹಿಳೆಯರು 75 ನಂತರ ಅವರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ಅಧ್ಯಯನ ನಡೆಯುತ್ತೆ. ಅದು ವೀಣಾ ಮಜುಮ್ದಾರ್ ಮತ್ತೆ ಲೋತಿಕಾ ಸರ್ಕಾರ್ ಅವರ ನೇತೃತ್ವದಲ್ಲಿ ಇನ್ನು ದೊಡ್ಡ ತಂಡ ಭಾರತದಾದ್ಯಂತ ಮಹಿಳೆಯರನ್ನ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ ಅನ್ನೋದನ್ನ ಹುಡುಕೊಂಡು ಹೋದಾಗ ನಿಜ ಅಂದ್ರೆ ದಂಗು ಬಡಿಸುವಂತ ಅಂಕಿಅಂಶಗಳು ಹೊರಗೆ ಬಂದಿರೋದು. ನಾವು ಸಂಘಟನೆಯಲ್ಲಿ ಇರೋದ್ರಿಂದ ಸುಮಾರು ಮಾತಾಡ್ಕೊಂಡಿದೀವಿ ಆ ವಿಚಾರ ಕೂಡ. ಇಲ್ಲಿಗೆ 50 ವರ್ಷ ಆಗ್ತಾ ಬರ್ತಿದೆ. ಸೊ ಈಗಲೂ ಮಹಿಳೆಯರ ಸ್ಥಿತಿಗತಿ ಏನು, ಆಯ್ಕೆಯ ಸ್ವಾತಂತ್ರ್ಯ ಇದೆಯಾ ಅಂತ ನೋಡೋದಾದ್ರೆ ಶಿಕ್ಷಣದಲ್ಲಿ ಎಲ್ಲಿದೆ ಮಹಿಳೆಯರು? ಜನಸಂಖ್ಯೆ ಅರ್ಧದಷ್ಟಿದ್ದಾರೆ ಇವತ್ತು ಮಹಿಳೆಯರು. ಆದ್ರೆ ಆ ಮಹಿಳೆಯರನ್ನ ಒಳಗೊಳ್ಳೋದು ಅಂತಂದ್ರೆ ಅವ್ರಿಗೆ ಯಾವ ಥರದ ಆಯ್ಕೆಯೂ ಇಲ್ಲ. ಯಾಕೆಂದ್ರೆ ಇದರಲ್ಲಿ ಒಂದು ಡೈಲಮ ಏನಿದೆ ಅಂತಂದ್ರೆ ಜನಸಂಖ್ಯೆ ಅರ್ಧದಷ್ಟಿರುವ ಮಹಿಳೆಯರಿಗೆ ಏನಾದರೂ ಕೊಟ್ಟರೆ ಅದು ಬೇರೆ ರೀತಿಯ ಚೇಂಜಸ್ ಬರಲಿಕ್ಕೆ ಕಾರಣಕ್ಕೆ ಆಗತ್ತೆ. ಹಂಗಾಗಿ ಈ ಸರ್ಕಾರಗಳಿಗೆ, ಈ ಗಂಡಾಳ್ವಿಕೆ ಸರ್ಕಾರಗಳಿಗೆ ಈ ಮನಸ್ಥಿತಿ ಇರೋದ್ರಿಂದ ಯಾರಿಗೂ ಇದು ಬೇಡ ಆಗಿದೆ. ಹಂಗಾಗಿ ಏನ್ ಮಾಡ್ತಾರೆ ಅಂತಂದ್ರೆ ಇವ್ರನ್ನ ಒಳಗೊಳ್ತಾನೆ ಇಲ್ಲ. ನೀವು ಹೇಳ್ದಂಗೆ ಇದ್ರಲ್ಲೂ ಯಾವ್ದು ಸರ್ವೆನಲ್ಲಿ ಮೇಕಿಂಗ್ ಒಳಗೆ ಅವ್ರಿಗಿಲ್ಲ, ಇಲ್ಲ ಪಾಲಿಸಿ ಮೇಕಿಂಗ್ ಅಲ್ಲಿ ಇಲ್ಲ, ಸರ್ವೆ ಒಳಗಿಲ್ಲ, ಯಾವ್ದ್ರಲ್ಲೂ ಅವ್ರಿಲ್ಲ. ಆ ಕಾರಣಕ್ಕೆ ಇವತ್ತು ಕೂಡ ಭ್ರೂಣ ಹತ್ಯೆ ಹೊಟ್ಟೆ ಒಳಗೇನೆ, ಮಗು ಇನ್ನ ಚಿಗುರಿ ಕನಸು ಕಾಣಕ್ ಮುಂಚೆ ಭ್ರೂಣ ಹತ್ಯೆಗಳು ಹೆಚ್ಚಾಗ್ತಿದ್ದಾವೆ. ಆಗಿನ ಸಂಖ್ಯೆಗೆ ಈಗ ನೋಡಿದ್ರೆ ಅಂಕಿಅಂಶಗಳು ಈ ಕಾರಣಕ್ಕೆ ನೋಡ್ತಾ ಇದ್ದೆ, ಎಲ್ಲ 50% ಮಕ್ಕಳ ಮೇಲೆ ಇದನ್ನ ಸೆಕ್ಚುಯಲ್ ಹ್ಯಾರಾಸ್ಮೆಂಟ್ಗಳು ಹೆಚ್ಚಾಗಿದ್ದಾವೆ. ಶಿಕ್ಷಣ ಇನ್ನ ಅಂದ್ರೆ ನಾವು ಈ ಅಂಕಿಅಂಶಗಳನ್ನ ಕಾಲಘಟ್ಟ ಬದಲಾದ ಸಂದರ್ಭದಲ್ಲಿ ಅದನ್ನ ನೋಡ್ಬೇಕಾಗತ್ತೆ. ಅವತ್ತಿಗೂ ಅಷ್ಟೇ ಇದೆಯಾ, ಇವತ್ತಿಗೂ ಇಷ್ಟ ಇದೆಯಾ? ಇವತ್ತು ಚಂದ್ರಲೋಕದಲ್ಲಿ ಏನೇನಿದೆ ಅಂತ ಹುಡ್ಕಂತ ಸಂದರ್ಭದಲ್ಲಿ ಇನ್ನ ನಾವು ಚಂದ್ರಲೋಕಕ್ಕೆ ಹೋಗಿ ಇನ್ ಯಾವ್ಯಾವ ತರ ಅಲ್ಲಿ ಜೀವನ ಮಾಡ್ಬೋದು, ಅಲ್ಲೆಷ್ಟು ಲೂಟಿ ಮಾಡ್ಬೋದು ಅಂತ ನೋಡ್ತಿರೋ ಸಂದರ್ಭದಲ್ಲಿ ಅಂಕಿಅಂಶಗಳು ನೋಡಿದ್ರೆ ನಮ್ಗೆ ಗಾಬರಿ ಹುಟ್ಸಂತ ಅಂಕಿಅಂಶಗಳು. ಅದು ನೋಡಿದ್ರೆ ಕಾಲಘಟ್ಟಕ್ಕೆ ತಕ್ಕಂಗೆ ಯಾವುದೂ ಇಲ್ಲ. ಬಾಲ್ಯ ವಿವಾಹಗಳು ಹೆಚ್ಚಾಗ್ತಿದಾವೆ, ಅದನ್ನ ನೋಡ್ತಾನೆ ಇದೀವಿ ನಾವು. ಮಹಿಳಾ ಸಂಘಟನೆಗಳು ಹೋರಾಟಗಳು ಮಾಡ್ತಿದೀವಿ. ಅತ್ಯಾಚಾರಗಳು ಎಷ್ಟು ಹೆಚ್ಚಾಗಿದ್ದಾವೆ. ಇವತ್ತು ನಾಗರಿಕ ಸಮಾಜ ಅತ್ಯಾಚಾರ ಆಗಿದೆ ಅಂದ್ರೆ ಮೊದಲು ಸಾಕಷ್ಟು ಹೋರಾಟಗಳು ನಡೀತಿದ್ವು. ಪೇಪರ್ ಅಲ್ಲಿ ಅದೊಂದು ಸಾಮಾನ್ಯ ಕಾಲಂ, ಎಲ್ಲರೂ ನೋಡ್ಕೊಂಡು ಯಾವ ಸೂಕ್ಷ್ಮತೆಯೂ ನಮ್ಮನ್ನು ಬಡ್ದೆಪ್ಸಲ್ಲ. ಆ ಮಟ್ಟಕ್ಕೆ ಮನುಷ್ಯರನ್ನ ಅಸೂಕ್ಷ್ಮವಾಗಿರೋ ತರ ಮಾಡಿಟ್ಟಿದ್ದಾರೆ. ಇದಕ್ಕೆ ನೇರ ಕಾರಣ ಈ ಸರ್ಕಾರಗಳು ಮುಖ್ಯವಾಗಿ ಬಲಪಂಥಿ ವಿಚಾರವನ್ನೇ ತೆಗೆದು ಏನು ನಮಗೆ ಪದೇ ಪದೇ ಎಲ್ಲದಕ್ಕೂ ಧರ್ಮ, ದೇವರು ಅನ್ನುವಂಥ ಮೂಢನಂಬಿಕೆ ಬಿತ್ತಿ ಏನು ವೈಜ್ಞಾನಿಕವಾಗಿ ಸಮಾಜ ಮುಂದಕ್ಕೆ ಹೋಗ್ಬೇಕು ಅದನ್ನ ಹಿಡಿದು ಹಿಂದಕ್ಕೆ ಜಗ್ತಾ ಇದ್ದಾರೆ. ಇದು ಎಲ್ಲದಕ್ಕೂ ಮೂಲ ಕಾರಣ ಅಂತ ಅನ್ಸುತ್ತೆ. ಹಂಗಾಗಿ ನಮ್ಮಂಥ ಸಂಘಟನೆಗಳ ಮೇಲೆ ಇದು ಜವಾಬ್ದಾರಿಗಳು, ನಾಗರಿಕ ಸಮಾಜದ ಮೇಲೆ ಜವಾಬ್ದಾರಿಗಳು ಇನ್ನೂ ಹೆಚ್ಚಿದ್ದಾವೆ ಅನ್ಸುತ್ತೆ. ಹೌದು, ಗೌರಿ ಹೇಳ್ದಂಗೆ ಏನ್ ಬೇಕಾಗಿದೆ ಅಂತ ಒಂದ್ ವೇಳೆ ಬಹುಶಃ ಮಹಿಳೆಯರನ್ನು ಕೇಳಿದ್ರೆ ನನಗನ್ಸುತ್ತೆ, ಇತ್ತೀಚಿನ ದಿನದಲ್ಲಿ ಧರ್ಮಸ್ಥಳದಲ್ಲಿ ಸೌಜನ್ಯ ಸುತ್ತ ಇಷ್ಟು ದೊಡ್ಡ ಚರ್ಚೆ ಇದೆಲ್ಲ ನಡೀತಾ ಇರುವಾಗ ನಾವು ಮಹಿಳಾ ಸಂಘಟನೆಗಳಿಂದ ಅಲ್ಲಿ ಸೌಜನ್ಯ ಕುಟುಂಬನೂ ಭೇಟಿ ಮಾಡಿದ್ವಿ. ಇನ್ನೂ ಹಲವಾರು ಜನ ದಕ್ಷಿಣ ಕನ್ನಡದ ಮಹಿಳೆಯರನ್ನ ಭೇಟಿಯಾದ್ವಿ. ಮನೆಯಲ್ಲಿ ಮಹಿಳೆಯರ ಕಥೆಗಳು ಹಲವಾರಿದಾವೆ. ಅದನ್ನೆಲ್ಲ ಕೇಳುವಾಗ ಒಂದ್ ವೇಳೆ ಯಾರಾದ್ರೂ ಹೋಗಿ ಅವ್ರನ್ನ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ರಾಜಕೀಯ ಕೂಗು ಏನಾಗಿರುತ್ತೆ ಅಂತ ಒಂದ್ ವೇಳೆ ಕೇಳಿದ್ರೆ ಅವರು ನಮಗ್ ನ್ಯಾಯ ಬೇಕು ಅಂತ ಕೇಳಿರ್ತಾ ಇದ್ರು. ನಮಗೆ ಜಸ್ಟಿಸ್ ಬೇಕು, ನಮ್ಗೆ ಬೇಕಾಗಿರೋದು ನ್ಯಾಯ ಇವತ್ತು ಅನ್ನೋದನ್ನ ಅವ್ರು ಕೇಳಿರ್ತಾ ಇದ್ರು. ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಕಬ್ಬು ಬೆಳೆದಂತ ರೈತರು ಬೀದಿಗಿಳಿದ್ರು. ಇದೀಗ ಮೆಕ್ಕೆಜೋಳ ಬೆಳೆದಂತವ್ರು ಬೀದಿಗಿಳಿದಿದ್ದಾರೆ. ಇಡೀ ಕೃಷಿನೇ ಫೆಮಿನೈಸೇಷನ್ ಆಗಿದೆ ಅಂತ ನಾವು ಮಾತಾಡ್ತಾ ಇದೀವಿ. ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆನೇ ಕೃಷಿಯಲ್ಲಿ ಪ್ರಧಾನವಾದ್ದಾಗಿದೆ. ಎಲ್ಲಾ ಸಂದರ್ಭದಲ್ಲೂ ಇತ್ತು, ಈಗ ಮೊದಲಿಗಿಂತ ಹೆಚ್ಚಾಗಿದೆ. ಅದರಲ್ಲೂ ಬಿಹಾರದಂತ ರಾಜ್ಯಗಳಲ್ಲಿ ನಾವು ನೋಡ್ತೀವಿ, ಗಂಡಸರೆಲ್ಲ ಹೆಚ್ಚೆಚ್ಚಾಗಿ ವಲಸೆಗೆ ಹೋದಂತ ಸಂದರ್ಭದಲ್ಲಿ ಇಡೀ ವಲಸೆ ಹೆಚ್ಚಿರುವ ಎಲ್ಲ ಪ್ರಾಂತ್ಯಗಳಲ್ಲಿ ಕೃಷಿ ಅನ್ನುವಂಥದ್ದು ಮತ್ತು ಎಲ್ಲ ಹೌಸ್ ಹೋಲ್ಡ್ ಆಕ್ಟಿವಿಟೀಸ್, ಮನೆಯನ್ನ ನಡೆಸುವಂತ ಎಲ್ಲ ಚಟುವಟಿಕೆಗಳು ಮಹಿಳೆಯರ ಮೇಲೆ ಅವಲಂಬಿತ ಆಗಿರುವಾಗ ಇವತ್ತು ರೈತ ಮಹಿಳೆಯರಿಗೆ ಬೇಕಾಗಿರೋದು ಏನು ಅಂದ್ರೆ ನಾವು ಬೆಳೆದಿದ್ದಕ್ಕೆ ಸರಿಯಾಗಿರೋ ಬೆಲೆ ಕೊಡಿ ನಮ್ಗೆ ಅನ್ನೋದು ಅವರ ಕೂಗಾಗಿರ್ತಿತ್ತು. ಎಲ್ಲಿ ಕಾರ್ಮಿಕ ಮಹಿಳೆಯರು ಇವತ್ತು ಮನೆಗಳಲ್ಲಿ ಕನಿಷ್ಠ 6 ರಿಂದ 8 ಗಂಟೆ ದುಡಿತಾರೆ ಅಂತ ಅಧ್ಯಯನಗಳು ಹೇಳ್ತವೆ. ಹೊರಗಡೆ ದುಡಿಯೋ ಎಲ್ಲ ಮಹಿಳೆ ಭಾರತದೊಳಗಡೆ ಕನಿಷ್ಠ 6 ಗಂಟೆಗಳ ದುಡಿಮೆಯನ್ನ ತಮ್ಮ ಪುರುಷ ಕೌಂಟರ್ ಪಾರ್ಟ್ಗಿಂತ, ತನ್ನದೇ ಹುದ್ದೆಯಲ್ಲಿರುವಂತ ತನ್ನ ಸಹೋದ್ಯೋಗಿಗಿಂತ ಹೆಚ್ಚುವರಿ ದುಡಿಮೆ 6 ಗಂಟೆಗಳ ಕಾಲ, 6 ರಿಂದ 8 ಗಂಟೆಗಳ ಕಾಲ ದುಡಿಮೆ ಹೆಚ್ಚಾಗಿ ಮಾಡ್ತಾಳೆ ಅಂತ ಅಧ್ಯಯನಗಳು ಹೇಳ್ತವೆ. ಇಷ್ಟು ದುಡಿತಿರುವಂತ ಮಹಿಳೆಯರನ್ನು ಕೂಡ ಕಡ್ಡಾಯವಾಗಿ 12 ಗಂಟೆಗಳ ದುಡಿಮೆ ಮಾಡಬೇಕು ಅನ್ನುವಂತ ಕಾಯ್ದೆಯನ್ನ ಕರ್ನಾಟಕದೊಳಗೆ ಇದಕ್ಕಿಂತ ಮೊದಲಿದ್ದಂತ ಬಿಜೆಪಿ ಸರ್ಕಾರ ತಂತು. ಈಗಿನ ಸರ್ಕಾರನೂ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಅಂತಂದ್ರೆ
12 ಗಂಟೆಗಳ ದುಡಿಮೆ ಮಾಡಿದಂತ ಮಹಿಳೆ ಹೆಚ್ಚುವರಿ 8 ಗಂಟೆಗಳ ದುಡಿಮೆಯನ್ನು ಮಾಡ್ತಾ ಕೃತಕ ಬುದ್ಧಿ ಮತ್ತೆ ರೋಬೋಟ್ಗಳ ಕಡೆಗೆ ಹೋಗ್ತಿರೋ ಸಂದರ್ಭದಲ್ಲಿ ಮನುಷ್ಯರನ್ನೇ ರೋಬೋಟ್ಗಳನ್ನ ಪರಿವರ್ತಿಸ್ತಿರುವಂತ ವಿಚಾರ ಇವೆಲ್ಲನೂ. ಕೃತಕ ಬುದ್ಧಿಮತ್ತೆತನ ಮಾತಾಡ್ತೀವಿ, ಅದನ್ನ ಇಂಪ್ಲಿಮೆಂಟು ಮಾಡಕ್ ಶುರು ಮಾಡಿವಿ, ಮಾತಿಗೂ ಅದನ್ನೆಲ್ಲರೂ ಯೂಸ್ ಮಾಡಕ್ ಶುರು ಮಾಡ್ಯಾರ. ಇಷ್ಟು ಅಡ್ವಾನ್ಸ್ ಇದ್ರೂ ಇವತ್ತಿಗೂ ಅಲ್ಲಿ ಸೆಪ್ಟಿ ಟ್ಯಾಂಕ್ ಒಳಗೆ ಇಳಿಯುವಂಥ ಮಲ ತೆಗಿಯುವಂಥವ್ರು ಅದಾರ. ಅವ್ರಿಗೆ ಒಳಗೆ ಹೋಗಿ ಸತ್ತು ಮೇಲೆ ಬಂದು ಇದನ್ನ ಮಾಡಿದಂಥ ಎಷ್ಟು ಬೇಕಾದಷ್ಟು ಎಕ್ಸಾಂಪಲ್ಗಳು ಇನ್ನ ಸಿಗಾಕತ್ತಾವ. ಈ ಕಡೆ ಮನುಷ್ಯರು ಆಗಿಲ್ಲ ನಾವು, ಈ ಕಡೆ ರೋಬೋಟು ಆಗಿಲ್ಲ. ನಮ್ಮ ಫೀಲಿಂಗ್ಸ್ಗಳು ದಿನದಿಂದ ದಿನಕ್ಕೆ ಸಾಯಕತ್ತಾವು. ಅದ್ರ ಜೋಡಿ ನಾವು ಈ ಕಡೆ ರೋಬೋಟ್ಗಳ ಜೋಡಿ ಕಾಂಪಿಟೇಷನ್ ಮಾಡ್ಕೋತ ಈ ಕಡೆ ಮನುಷ್ಯತ್ವನೂ ಮರೆತು ಕುಂತ್ಬಿಟ್ಟಿವಿ. ಎಲ್ಲ ಆ್ಯಂಗಲ್ದಾಗೂ ಈಗ ಮಹಿಳೆಯರದು ನೀವು ಹೇಳಿದ್ರಿ, ಗಂಡು ಮಕ್ಳಿಗಿಂತ ಹೆಚ್ಚಿಗೆ ಎಷ್ಟು ದುಡಿತಾರೆ. ಎನಲೈಸ್ ಮಾಡೋರು ಹೆಚ್ಚಾಗಿ ಯಾರು ಎನಲೈಸ್ ಮಾಡ್ತಾರೆ? ಒಂದು ಏನಾರೇ ಟಿ ವಿ ನೋಡ್ರಿ, ಒಂದು ಏನಾರೇ ಡಿಬೇಟ್ ನೋಡ್ರಿ, ಕೆಳಗೆ ಇದನ್ನ ಬರೆಯೋರು ಯಾರು ಇರ್ತಾರೆ? ಮೊಬೈಲನ್ನ ಹ್ಯಾಂಡಲ್ ಮಾಡಕ್ಕೆ ಬರೋರು ಯೂಶ್ವಲಿ ಒಂದು ಹಂತ ದಾಟಿ ಓದ್ದವರು, ಇಲ್ಲ ಅದನ್ನು ಹ್ಯಾಂಡಲ್ ಮಾಡಕ್ಕೆ ಬರೋರು ಯೂಶ್ವಲಿ ಸಿಟಿ ಬ್ರೆಡ್ ಅಥವಾ ಒಂದು ಮಿಡಲ್ ಕ್ಲಾಸ್ ಆ್ಯಂಡ್ ಅಬೌವ್. ಆದ್ರೆ ನೀವು ಹೇಳಿದ್ದು, ಗೌರಿ ಹೇಳಿದ್ದು ಹೆಣ್ಮಕ್ಳೆಲ್ಲ ಯಾರು ಅಂತಂದ್ರೆ ಅದಕ್ಕಿಂತ ಕೆಳಗಿನವ್ರು. ಅವ್ರ ಧ್ವನಿನೂ ಇವ್ರಿಗೆ ಕೇಳ್ಸಂಗಿಲ್ಲ, ಅವ್ರ ಪ್ರಾಬ್ಲಮ್ಮು ಇವ್ರಿಗೆ ಗೊತ್ತಾಗಂಗಿಲ್ಲ. ಇವ್ರ ಪ್ರಾಬ್ಲಮ್ ಮ್ಯಾಕ್ಸಿಮಮ್ ಬೆಂಗಳೂರೊಳಗೆ ಕೇಳಿದ್ದು ಒಂದಿಷ್ಟು ಸ್ಟೂಡೆಂಟ್ಸ್ಗಳು ಮಾತು ಕೇಳಿದಾಗ ಹುಡುಗಿಯರು ಅವ್ರು ಹೇಳೋದು, ಫ್ರೀ ಯಾಕೆ ಬೇಕು? ನಮ್ಮ ಪೇರೆಂಟ್ಸ್ ನಮ್ಗೆ ರೊಕ್ಕ ಕೊಡ್ತಾರಲ್ಲ, ನಿನಗಲ್ಲವ ಕೊಟ್ಟದ್ದು ಫ್ರೀ, ಅದ್ರ ಬೆನಿಫಿಷಿಯರೀಸ್ ಬೇರೆ ಅದಾರ, ಆ ಒಂದು ವರ್ಗನೇ ಬೇರೆ ಅದ. ಅವ್ರೆಲ್ಲರೂ ಫ್ರೀ ಇದ್ದದ್ದಕ್ಕೆ ಇವ್ರಿಗೆ ಬಸ್ನಾಗ ತ್ರಾಸ ಆಗಾಕತ್ತದ, ರಶ್ ಹೆಚ್ಚಾಗತ್ತದ. ಗಂಡ್ಮಕ್ಳು ಮಾತಾಡೋದು ಹೆಂಗಂದ್ರೆ ಅನ್ನೆಸೆಸರಿ ತಿರ್ಗಾಡಕತ್ತಾರ ಅಂತ ಹೆಣ್ಮಕ್ಳು. ಎಲ್ಲಿ ಕೆಲಸ ಇರ್ಲಾರ್ದೆ ಎಲ್ಲ ಕಡೆ ತಿರ್ಗಾಡಕತ್ತಾರ. ಅದಕ್ಕೆ ಸಂಬಂಧಪಟ್ಟ ಜೋಕ್ಗಳು, ಹೆಣ್ಮಕ್ಳನ್ನ ಅಸಹ್ಯ ಮಾಡೋದು. ರಾಜಕಾರಣಿ ಒಬ್ರು ತುಂಬಾ ಚಿಂತನೆ ಪಟ್ಬಿಟ್ರು, ಹೆಣ್ಮಕ್ಳೆಲ್ಲ ಹಾದಿ ತಪ್ಪಿಟ್ಟಿದ್ದಾರೆ ಅಂತ ಕುಮಾರಸ್ವಾಮಿ ಅವರು ಹಾದಿ ತಪ್ಪಿಟ್ಟಿದ್ದಾರೆ ಅಂತ ಘೋಷಣೆ ಮಾಡ್ಬಿಟ್ರು. ಸೀರೆ ತರಕ್ ಹೋಗ್ತಾರೆ, ಮೊಸರು ತರಕ್ ಹೋಗ್ತಾರೆ ಅನ್ನೋ ಮಟ್ಟಕ್ಕೆ ಇಳಿಸಿದ್ರು ಅದನ್ನ. ಅಲ್ಲ, ಈ ಸೀರೆ ತರಕ್ ಹೋಗೋದೇನು ಮತ್ತೆ ಅದು ಮಾರ್ಕೆಟಿಗೆ ಹೋಗೋದು ಎಕಾನಮಿ ಡೆವಲಪ್ಮೆಂಟ್ ಅಲ್ಲನ? ಅಲ್ಲ, ಅದೇನು ಖರ್ಚು ಮಾಡೋದು ಅದನ್ನ ಅಲ್ಲನ? ಇವರು ಹೆಂಗ್ ಮಾಡ್ತಾರಂತಂದ್ರೆ ಹೆಣ್ಮಕ್ಳು ಅಂತ ಬಂದ್ರೇ ಅಲ್ಲಿ ಒಂದು ಮಾತಾಡೋ ರೀತಿ ಒಳಗೆ ಒಂದು ಚೇಂಜ್ ಆಗಿಬಿಡ್ತದೆ. ಈಗ ನೀವು ಬೇರೆ ನೋಡ್ರಿ, ಮಹಿಳಾ ಪಕ್ಷಗಳು, ಈಗ ಒಂದು ಯಾವುದೇ ರಾಜಕೀಯ ಪಕ್ಷ ಇರಲಿ, ಮಹಿಳಾ ವಿಂಗ್ ಅಂತ ಹೋದಾಗ ಅಲ್ಲಿ ನಡೆಯುವಂಥ ಪ್ರೋಗ್ರಾಮ್ಗಳಿಗೆ ನೀವು ಹೋದ್ರೆ ಯಾಕರೆ ಗೆಸ್ಟ್ ಆಗಿ ಹೋದ್ವಿ ಅನ್ನಿಸ್ತದೆ. ಯಾಕಂದ್ರೆ ಅಲ್ಲಿ ಸೀರಿಯಸ್ ಡಿಸ್ಕಷನ್ಗೆ ಒಂದು ಆದ್ಯತೆನೇ ಇಲ್ಲ. ಅಲ್ಲಿ ಆಗೋ ಡಿಸ್ಕಷನ್ಗಳನ್ನ ಕೇಳಕ್ಕೆ ಯಾರಿಗೂ ಮನಸ್ಸಿಲ್ಲ. ಅಲ್ಲಿ ಬರೋ ಗೆಸ್ಟ್ಗಳ್ನು ಅವ್ರು ಹೆಂಗೆ ಮಾತಾಡ್ತಾರೆ ಅಂತಂದ್ರೆ ಆ್ಯಸ್ ಇಫ್ ಯಾರೋ ದಡ್ರು ಎದುರಿಗೆ ಕುಂತಾರೆ, ಇವ್ರಿಗೆ ಹೇಳಬೇಕು ಅಂದ್ರೆ ನಾನು ನನ್ನ ಮಟ್ಟನ ಭಾಳ ಕೆಳಗೆ ಇಳಿಸ್ಕೊಂಡು ಮಾತಾಡಬೇಕು ಅಂತೇಳಿ ಆ ಮಟ್ಟಕ್ಕೆ ಮಾತಾಡ್ತಾರೆ. ಇದೆಲ್ಲ ಯಾಕೆ ಬರ್ತದೆ ಅಂತಂದ್ರೆ ಅವ್ರ ತಲೆಯೊಳಗೆ ಹೆಣ್ಮಕ್ಳಿಗೆ ಪೊಲಿಟಿಕಲ್ ಅವೇರ್ನೆಸ್ ಇಲ್ಲ. ಅವರಿಗೆ ನಾವು ಇದನ್ನ ಕೊಡೋ ಅವಶ್ಯಕತೆ ಇಲ್ಲ, ಮೇನ್ ಕೊಡೋ ಅವಶ್ಯಕತೆ ಇಲ್ಲ. ಕೊಟ್ರೆ ಎಲ್ಲರೂ ಈಕ್ವಲ್ ಬಂದ್ಬಿಡ್ತಾರೋ? ಅಲ್ಲ, ಈಕ್ವಲ್ ಪಾಪ್ಯುಲೇಷನ್ಗೆ 33% ಕೊಡಕ್ಕೆ ಇವರಿಗೆ. ನನ್ಗೆ ಫಸ್ಟ್ ಟೈಮ್ ನನಗೆ ಅನಿಸೋದು, ಯಾವಾಗಲೂ ಅನಿಸ್ತಿದ್ದು ಸಣ್ಣಕ್ಕಿದ್ದಾಗಿಂದ ಅನಿಸ್ತದೆ, ಇವ್ರು ಯಾರು ನಮಗೆ ಕೊಡಾಕ? ಇವ್ರಿಗೆ ಕೊಡಾಕ ಅಧಿಕಾರ ಯಾರು ಕೊಟ್ರು? ಇವ್ರಿಗೆ ಅಧಿಕಾರ ಇಲ್ಲಿ ನೀ ಕೊಡವಾನ ತಗೊಳಕಿ ಅಂತ ನೀ ಅಂದ್ಕೊಂಡಿ ಹೆಂಗ? ಯಾಕಂದ್ರೆ ಇಷ್ಟು ವರ್ಷದ ಆಗಿ ಬಂದ್ಬಿಟ್ಟದ. ಹೆಣ್ಮಕ್ಳಿಗೂ ಈಗ 33 ಕೊಡ್ತಾರಲ್ಲ ಅಂತ ಖುಷಿಯಾಗೋ ಪರಿಸ್ಥಿತಿ. ನಮ್ಗೆ ಅಷ್ಟ್ರ ಮಟ್ಟಿಗೆ ನಾವು ಅಲ್ಪ ತೃಪ್ತರೇ ಯಾಕಾಗೀವಿ? ಯಾಕಂತಂದ್ರೆ ಜವಾಬ್ದಾರಿಗಳು ಹೊರೆ ಒಳಗೆ ಹೆಂಗೆ ಸಿಕ್ಕೊಂಡಾರಂದ್ರೆ ಅವರು ಇದರಿಂದ ಹೊರಗೆ ಬಂದು ಈಗ ಪೊಲಿಟಿಕಲ್ ಅರೇನಾದಾಗ ನೀವು ನೋಡಿರಿ, ಒಂದು ಸೋಷಿಯಲ್ ಆಕ್ಟಿವಿಸಮ್ಗೆ ಹೆಣ್ಮಗಳು ಬರಬೇಕು ಅಂದ್ರೆ ಮನಿ ಜವಾಬ್ದಾರಿ ಯಾರಿಗೆ ಕೊಡ್ಬೇಕಾಕಿ? ಹೌದು. ಇಲ್ಲ ಪಾಲಿಟಿಕ್ಸ್ನಾಗ ಬರ್ಬೇಕಂದ್ರೆ ಯಾರಿಗೆ ಕೊಡ್ಬೇಕು? ಎರಡೂ ಬಿಡ್ರಿ, ಇವು ಟೋಟಲಿ ಹೊರಗಿನ ಫೀಲ್ಡ್ ಆಯ್ತು. ಪ್ರೊಫೆಷನ್ ಮಾಡಬೇಕು ಅಂತಂದ್ರೆ ಕರೆಕ್ಟ್ ಆಗಿ ಈಗ ನಮ್ಮದೇ ಕೌಂಟರ್ ಪಾರ್ಟ್ಗಳು ಮುಂಜಾನೆ 8 ಗಂಟೆಗೆ ಆಫೀಸ್ಗಳಿಗೆ ಹೋಗ್ಬಿಡ್ತಾರೆ, ಕೋರ್ಟ್ಗಳಿಗೆ ಹೋಗ್ತಾರೆ. ಕರೆಕ್ಟಾಗಿ 8 ಗಂಟೆಗೆ ಆಫೀಸ್ಗೆ ಹೋಗ್ಬಿಡ್ತೀವಿ ನಾವು, ಒಂದು ದಿವಸ ಟೈಮ್ ಮಿಸ್ ಮಾಡೋದಿಲ್ಲ ಅಂತ. ಅವ್ರದೇ ಕೌಂಟರ್ ಪಾರ್ಟ್, ಅವ್ರದೇ ಹೆಂಡತಿಯ ಸೇಮ್ ಪ್ರೊಫೆಷನ್ ಆಗಿದ್ರೆ ಮಕ್ಕಳನ್ನ ಏನಾರ ನೋಡ್ಕೊಂಡು, ಮನೇದೊಂದು ಸ್ವಲ್ಪ ಜವಾಬ್ದಾರಿ ನೋಡ್ಕೊಂಡು ಮನೆಗೆ ಬರೋ ಹೋಗೋರು ಇರ್ತಾರೆ, ಅರೇಂಜ್ ಮಾಡೋದಿರ್ತದೆ. ನಾ ಎಲ್ಲ 100% ಹೆಣ್ಮಕ್ಳು ಅಷ್ಟೂರು ಅದೇ ಮಾಡ್ತಾರೆ ಅಂತ ಹೇಳಂಗಿಲ್ಲ, ಬಟ್ ಮೋಸ್ಟ್ ಆಫ್ ದೆಮ್ ಅದನ್ನೆಲ್ಲ ಮಾಡಿಕೊಂಡು ಮತ್ತೆ ಅಲ್ಲಿ ಕೋರ್ಟ್ ಮುಗಿದ ಮೇಲೆ, ಆಫೀಸ್ ಮುಗಿದ ಮೇಲೆ, ಅವ್ರದ್ದು ಹಾಸ್ಪಿಟಲ್ಗಳು ಮುಗಿದ ಮೇಲೆ ಅವ್ರ ಮನೆಗೆ ಬಂದು ಮತ್ತೊಂದಿಷ್ಟು ಜವಾಬ್ದಾರಿ ಮಾಡಬೇಕು. ಕರಿಯರ್ ಡೆವಲಪ್ಮೆಂಟ್ ಕಲಿ ಕೊಡ್ತಾರೆ. ಈ ಥರದ್ದು ಇದು ಬೇರೆಯವ್ರಿಗೆ ಅರ್ಥ ಆಗಂಗಿಲ್ಲ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಸೋಷಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಬಂದಾಗ, ಎಕನಾಮಿ ಅದನ್ನ ಎಷ್ಟು ಮಂದಿ ಹೆಣ್ಮಕ್ಳು ಹ್ಯಾಂಡಲ್ ಮಾಡ್ತಾರೆ? ತನ್ನ ಅರ್ನಿಂಗ್ ತಾನೇ ಹ್ಯಾಂಡಲ್ ಎಷ್ಟು ಮಂದಿ ಮಾಡ್ತಾರೆ? ದುಡಿದು ಸ್ಯಾಲ್ರಿ ಬಂದ ಕೂಡಲೇ ಅದನ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾರಿಗೆ ಕೊಡಬೇಕು, ಏನು ಮಾಡಬೇಕು, ಖರ್ಚಾಗಿ ಮಾಡಬೇಕು ಅದನ್ನ ಗಂಡ ಹೇಳ್ಕೊಡ್ತಾನೆ. ಅವೇರ್ನೆಸ್ ನೀವು ಕೊಟ್ರಲ್ಲ ಬರೋದು. ಮ್ಯಾಕ್ಸಿಮಮ್ ಅವೇರ್ನೆಸ್ 50% ಇವತ್ತಿಗೂ ನಮ್ಮ ದೇಶದ ಹೆಣ್ಮಕ್ಳಿಗೆ ಭಾಳ ಅಂದ್ರೆ ಬಂಗಾರ ತಗೊಳ್ಳೋದು, ಅದಕ್ಕಿಂತ ದೊಡ್ಡ ಇನ್ವೆಸ್ಟ್ಮೆಂಟ್ ಅವ್ರಿಗೆ ಗೊತ್ತಿಲ್ಲ. ಈ ಅವೇರ್ನೆಸ್ ಕೊಡ್ಲಾರ್ದೆ
ಬೇಕಂತಲೇ ಮಾಡಿದ್ದಿದ್ದು. ಆಸ್ತಿ ಹಕ್ಕನ್ನು ಇಷ್ಟು ಲೇಟ್ ಮಾಡಿದ್ದಕ್ಕೆ ಕಾರಣ ಇವು ಕೊಟ್ಟರೆ ಇಂಡಿಪೆಂಡೆಂಟ್ ಆಗಿಬಿಡ್ತಾರೆ. ಈ ಇಂಡಿಪೆಂಡೆನ್ಸಿ ಸಿಕ್ಕದೀಗ ಕಾನೂನಿನ ಥ್ರೂ ಅಂತೂ ಸಿಕ್ಕದ, ಈಕ್ವಾಲಿಟಿ ಬಿಫೋರ್ ಲಾ ಅಂತೂ ಐತಿ, ಅದ್ರ ಜೋಡಿ ಈಕ್ವಾಲಿಟಿ ಇನ್ ಪ್ರಾಪರ್ಟಿ ಸಿಕ್ಕದ. ಇಲ್ಲಿ ಉಳಿದ ಈಕ್ವಾಲಿಟಿಗೆ ಹೆಣ್ಮಕ್ಳು ಮಾತ್ರ ಡೆಫಿನೆಟ್ಲಿ ಫೈಟ್ ಮಾಡಬೇಕು. ಎಲ್ಲಿ ಬಸ್ಗಳಲ್ಲಿ ಫ್ರೀಯಾಗಿ ಓಡಾಡೋ ಅವಕಾಶ ಕೂಡ ಎಲ್ಲಿ ಮಹಿಳೆಯರ ಸ್ವಾತಂತ್ರ್ಯ ಅದು ಸಲೀಸಾಗಿ ತಿರುಗಾಡೋಂಗ್ ಮಾಡ್ಬಿಡುತ್ತೋ ಅನ್ನೋ ಚಿಂತನೆ ಅದರಿಂದ ಸ್ವಾತಂತ್ರ್ಯ ಅದು ಹೆಣ್ಮಕ್ಳಿಗೆ ಅಭದ್ರತೆ ಅಂತ ಹೇಳ್ಬೋದು. ಅವ್ರ ಅದಕ್ಕೆ ನೀವ್ ವಿಚಾರ ಮಾಡ್ರಿ, ಹೆಣ್ಮಕ್ಳು ಡ್ರೈವ್ ಮಾಡಾಕತ್ತಿದ್ರು, ಗಾಡಿ ಓಡ್ಸಾಕತ್ತಿದ್ರು ಅಂದ್ರೆ ಎಷ್ಟು ಟಾಂಟ್ ಹೋಗಿತಾರ. ಓಹೋ ಹೆಣ್ಮಕ್ಳು ಬಂದ್ಲು ಕೇರ್ಫುಲ್ ಇರ್ರಿ. ಇವ್ ಜೋಕ್ಗಳು ಮೀಮ್ಗಳು ಬರ್ತಾವ. ಅದು ಹೋಗ್ಲಿ, ಗಂಡ್ಮಕ್ಳು ಹೈಸ್ಕೂಲ್ನಾಗ ಇದ್ದಾಗ ಇದ್ರೊಳಗೆ ಇದ್ದಾಗೆ ಓಡ್ಸಾಕ್ ಶುರು ಮಾಡಿರ್ತಾರೆ. ಅವರು ಜಾಬ್ ಮಾಡೋ ಅಷ್ಟೊತ್ತಿಗೆ ಅವ್ರ ಗಾಡಿ ಓಡ್ಸಕ್ ಶುರು ಮಾಡಿ 15-20 ವರ್ಷ ಆಗಿರ್ತದೆ. ಇವ್ರಿಗೆ ಒಂದು ಜಾಬ್ ಅಂತ ಸಿಕ್ಕ ಮೇಲೆ ಆವಾಗ ಫಸ್ಟ್ ಟೈಮ್ ಗಾಡಿ ಕೈಗೆ ಸಿಕ್ಕಿರ್ತದೆ. ಇವ್ರಿಗೆ ಸಣ್ಣವ್ರು ಇದ್ದಾಗ ಫಿಯರ್ಲೆಸ್ ಇರ್ತದ ಮನಸ್ಸು ಯಾವಾಗ್ಲೂ. ಆ ಟೈಮ್ನಾಗ ನೀವು ಗಾಡಿ ಕಲ್ತ್ರ ಕಾನ್ಫಿಡೆನ್ಸ್ ನಿಮಗೆ ಇರ್ತದೆ. ಈಗ ಹೊಸದಾಗಿ ರೋಡು ಅದ್ರದ್ದು ಡೈಮೆನ್ಷನ್ ಅದನ್ನೆಲ್ಲ ತಿಳ್ಕೊಂಡು ಓಡಿಸ್ಬೇಕು ಅಂದ್ರೆ ಹೆಣ್ಮಕ್ಳು ಹೆದರ್ಕೋತಾರ. ಅದಕ್ಕೆ ಅವ್ರಿಗೆ ಇಷ್ಟ ಅಣಗ್ಸೋದಾ? ನೀವು ಮೊಬಿಲಿಟಿ ಕೊಟ್ಟಿದ್ದೇ ಈಗಲ್ಲ ಅವರಿಗೆ. ಇಂಥದ್ದೆಲ್ಲ ಸಣ್ಣತನದಿಂದ ಹೊರಗೆ ಬರಲಿಲ್ಲ ಅಂತಂದ್ರೆ ಅದು ಈಕ್ವಾಲಿಟಿ ಬರೋದು ಬಹಳ ತ್ರಾಸ. ಈ ಸಿದ್ಧ ಮಾದರಿಗಳಿಂದ ಹೊರಗೆ ಬರೋದಕ್ಕೆ ಇನ್ನೂ ಕೂಡ ನಮ್ಮ ಭಾರತೀಯ ಮನಸ್ಸುಗಳು ತುಂಬಾ ಒದ್ದಾಡ್ತಾ ಇದಾವೆ ಅನ್ನೋದನ್ನೇ ಇದು ಒಟ್ಟಾರೆ ನಮ್ಮ ಚರ್ಚೆಗಳು ತೋರಿಸ್ತಾ ಇದಾವೆ. ಬಿಹಾರದಲ್ಲೂ ಕೂಡ ನಾವು ನೋಡ್ತಾ ಇರೋದು, ಅಥವಾ ಯಾವುದೇ ರಾಜ್ಯದ ಚುನಾವಣೆಯ ಸಂದರ್ಭ ಬಂದಾಗ ನಾವು ನೋಡ್ತಾ ಇರೋದು, ಮತ್ತೆ ಪುನಃ ಮಹಿಳೆಯರನ್ನ ಚುನಾವಣಾ ಪಕ್ಷಗಳು ಒಂದು ತರದ ಸಿದ್ಧ ಮಾದರಿಗಳಲ್ಲಿ ಇಟ್ಟು ನೋಡ್ತವೆ. ಅಂದ್ರೆ ಅದಕ್ಕೊಂದು ಬಾಕ್ಸ್ ಇದೆ. ಚುನಾವಣಾ ಪಕ್ಷಗಳು ಮಹಿಳೆಯರು ನೋಡೋದಕ್ಕೆ ಒಂದು ಬಾಕ್ಸ್. ಆ ಬಾಕ್ಸ್ ಏನಪ್ಪಾ ಅಂದ್ರೆ ನಾವು ಕೊಟ್ರೆ ಅವ್ರು ತಗೊಂಬಂದ್ ನಮ್ಗೆ ಓಟ್ ಹಾಕುವಂತ. ಸೊ ಆ ಟೈಮಲ್ಲಿ ಏನ್ ಕೊಟ್ರೆ ಹೆಚ್ಚಿಗೆ ಬಂದ್ ನಮ್ಗೆ ಓಟ್ ಹಾಕ್ತಾರೆ ಅಷ್ಟನ್ನ ಮಾತ್ರ ನೋಡಬೇಕು ಅನ್ನುವಂತ ಒಂದು ಸಿದ್ಧ ಮಾದರಿಯಲ್ಲಿ ರಾಜಕೀಯ ಪಕ್ಷಗಳು ನಮ್ಮನ್ನು ನೋಡಿದ್ರೆ, ಅಫ್ಕೋರ್ಸ್ ಇವತ್ತು ಕರ್ನಾಟಕದಲ್ಲಿ ಸಿಕ್ಕಿರುವಂತ ಗ್ಯಾರಂಟಿಗಳಿಂದ ಒಳ್ಳೇದಾಗಿಲ್ವಾ? ಖಂಡಿತ ಒಳ್ಳೇದಾಗಿದೆ. ಎಲ್ಲ ಮಹಿಳೆಯರು ಇವತ್ತು ದುಡಿಯೋ ವರ್ಗದ ಮಹಿಳೆಯರು ವಿಶೇಷವಾಗಿ ಇದರಿಂದ ತುಂಬಾ ದೊಡ್ಡ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಗೃಹಲಕ್ಷ್ಮಿ ಸಿಗ್ತಾ ಇರೋದ್ರಿಂದ ಅವ್ರಿಗೆ ಎಷ್ಟೋ ಒಂದ್ 4 ಕಾಸು ಕೈಗೆ, ಅದರಲ್ಲೂ ಬರ್ತಾ ಇರೋ ದುಡ್ಡಿನಲ್ಲಿ ಒಂದ್ ಸಣ್ಣ ಭಾಗ ಅಥವಾ ಒಂದು ಮೇಜರ್ ಪಾರ್ಟ್ ನ GST ಆಗಿ ನಾವು ವಾಪಸ್ ಕಳಿಸ್ತಾ ಇರುವಂತ ದುರಂತ ನಮ್ದು. ಬಡವರು ಅತಿ ಹೆಚ್ಚು GST ಕಟ್ಟುವಂತ, ಹೆಚ್ಚು ಸಂಪಾದನೆ ಇರೋರು ಕಡಿಮೆ GST ಕಟ್ಟುವ ದುರಂತದ ಈ ದೇಶದೊಳಗಡೆ ಕನಿಷ್ಠ 4 ಕಾಸು ಕೈಗೆ ಬರುತ್ತೆ ಅಂತ ಎಲ್ಲ ನಮ್ಮ ಸಹೋದರಿಯರು ಖುಷಿಯಾಗಿದ್ದಾರೆ. ಇದು ಗ್ಯಾರಂಟಿಗಳ ವಿರುದ್ಧ ಅಥವಾ ಹೆಣ್ಮಕ್ಳಿಗೆ ಬೇಕಿರೋ ಏನೋ ಒಂದನ್ನ ಒಳ್ಳೇದನ್ನ ರಾಜಕೀಯ ಪಕ್ಷ ಮಾಡೋದ್ರ ವಿರುದ್ಧ ಅಲ್ಲ, ಬದಲಿಗೆ ಅದಷ್ಟು ಮಾತ್ರನೇ ಬೇಕಿರೋದ ಮಹಿಳೆಯರಿಗೆ. ಅದ್ರ ಆಚೆಗೆ ಏನ್ ಬೇಕು ಮಹಿಳೆಯರಿಗೆ ಅನ್ನೋದನ್ನ ಯೋಚನೆ ಮಾಡಕ್ ಆಗದಿರುವ ಒಂದು ಸಿದ್ಧವಾದಂತ ಒಂದು ಚೌಕಟ್ಟಿನಲ್ಲಿ ಮಾತ್ರ ಹೆಣ್ಮಕ್ಳನ್ನ ನೋಡುವಂಥದ್ದು. ಈಗ ಸಮಾಜದ ದೃಷ್ಟಿಯಿಂದ ನೋಡಿದಾಗ್ಲು, ಕೇವಲ ರಾಜಕೀಯ ಪಕ್ಷದಲ್ಲಾಗಿ ನಾವೆಲ್ಲ ಮಾತಾಡ್ತಾ ಇದ್ದಿದ್ದು ಇಷ್ಟೊತ್ತು, ಸಮಾಜ ಕೂಡ ಹೆಣ್ಮಕ್ಳನ್ನ ಅಂತದ್ದೇ ಕೆಲವು ಬಾಕ್ಸ್ ಗಳನ್ನ ಇಟ್ಕೊಂಡಿದೆ. ಆ ಬಾಕ್ಸ್ ಗಳಲ್ಲೇ ಹಾಕತ್ತೆ. ಒಂದೋ ನೀವು ಈ ಬಾಕ್ಸ್ ಅಲ್ಲಿ ಫಿಟ್ ಆಗ್ಬೇಕು, ಇಲ್ಲ ಆ ಬಾಕ್ಸ್ ಅಲ್ಲಿ ಫಿಟ್ ಆಗ್ಬೇಕು. ಅದ್ರ ಆಚೆಯಿಂದ ಹೊರಗಡೆ ನಿಲ್ಲುವಂತ ಹೆಣ್ಣು ಮಕ್ಕಳನ್ನ ಈ ಸಮಾಜ ಗುರುತಿಸೋದು, ಅದನ್ನ ತಗೊಳ್ಳೋದು ತುಂಬಾ ಕಷ್ಟ. ಅವರಿಗೆ ಐಡೆಂಟಿಫೈ ಮಾಡೋದೇ ಬೇರೆ ರೀತಿ, ಅವರಿಗೆ ಕಮೆಂಟ್ ಮಾಡೋದೇ ಬೇರೆ ರೀತಿ. ಈ ಇತ್ತೀಚೆಗೆ ದೊಡ್ಡ ಒಂದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ತರೋ ಸುದ್ದಿ, ಭಾರತದ ಕ್ರಿಕೆಟ್ ತಂಡ ವಿಶ್ವಕಪ್ ಅನ್ನು ಗೆದ್ದಿದ್ದು. ಮಹಿಳಾ ತಂಡ ಅಂತಲೇ ಮತ್ತೆ ಹೇಳ್ತಾರೆ, ಅದು ಕೂಡ ಭಾರತದ ಕ್ರಿಕೆಟ್ ತಂಡನೇ. ಇಲ್ಲ, ಇದನ್ನ ಖಂಡಿತ ಚರ್ಚೆ ಮಾಡ್ಬೇಕು. ಇದಕ್ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವ್ ಎತ್ತಿದ್ದು, ಅದು ಉದ್ಯೋಗದ ವಿಚಾರ. ಅದು ಇವತ್ತು ಚರ್ಚೆ ಮಾಡಲೇಬೇಕಾದಂತ ವಿಚಾರ. ಜನಸಂಖ್ಯೆ ಅರ್ಧದಷ್ಟು ಮಹಿಳೆಯರು ಇರೋರು. ಇವತ್ತು ಈ ಹೆಂಗ್ ಬಂತು 8 ಗಂಟೆಗಳ ದುಡಿಮೆ ಅಂತ ನೋಡೋದಾದ್ರೆ, 103 ವರ್ಷದ ಹಿಂದೆಗಡೆ ದೊಡ್ಡ ಮಟ್ಟದಲ್ಲಿ ಮಹಿಳಾ ಹೋರಾಟಗಳು ನಡೆದು, ಸ್ವೆಟ್ ಹೌಸ್ ಅಂತ ಇತ್ತು, ಅದ್ರ ವಿರುದ್ಧ ಹೋರಾಟ ಮಾಡಿ 14 ಗಂಟೆಗಳಿದ್ದಂತ ಶ್ರಮವನ್ನ ತೆಗಿಬೇಕು ಅಂತ ಮಾಡಿ ಎಷ್ಟೋ ಜನ ಹೋರಾಟಗಳು ಮಾಡಿ ಮರಣ ಹೊಂದಿದ್ದಾರೆ. ನಾವು ಇತಿಹಾಸದಲ್ಲಿ ನೋಡ್ತಾನೆ ಇರ್ತೀವಿ, ಮಹಿಳಾ ಹೋರಾಟಗಳಲ್ಲಿ ನಾವಿರೋದ್ರಿಂದ. ಅದೆಲ್ಲ ಆಗಿ ಈ ಕಾನೂನು ಬಂದಿರೋದು. ಇದಕ್ಕೆ ಶತಮಾನಗಳ ಇತಿಹಾಸ ಇದೆ. ಸುಮಾರು ಜನರ ಮಾರಣ ಹೋಮ ಆಗಿದೆ. ಹಂಗ್ ನೋಡ್ಬೇಕಂದ್ರೆ, ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಇವ್ರಿಗೆ ಯಾರಿಗೂ ತಾತ್ಸಾರ ಬೇಕು ಆಗಿಲ್ಲ, ಸಾಯ್ತಾರೆ ಅಂದ್ರೆ ಅದ್ ಲೆಕ್ಕನೇ ಅಲ್ಲ. ಅಂದ್ರೆ ಒಂದು ಕಾನೂನಾಗಿ ಬದಲಾವಣೆ ಆಗುತ್ತೆ ಭಾರತದಂತ ತೃತೀಯ ಜಗತ್ತಿನ ರಾಷ್ಟ್ರದಲ್ಲಿ ಅಂದ್ರೆ ಅದಕ್ಕೆ ಎಷ್ಟು ಹೆಣ್ಣು ಮಕ್ಕಳು ಸಾವು ನೋವು ಆಗಿರುತ್ತೆ ಅನ್ನೋದು ನಾವು ಕಲ್ಪಿಸ್ಕೊಳ್ಳಿಕ್ಕೂ ಆಗದಿರುವಂತ ಒಂದು ಸಂದರ್ಭ. ಅಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಅಂತವ್ರು ಭಾರತದಲ್ಲಿ ಕಾರ್ಮಿಕ ಇದನ್ನ ತಂದ್ರು, ಹಕ್ಕುಗಳನ್ನ. ಮುಖ್ಯವಾಗಿ 8 ಗಂಟೆಯ ದುಡಿಮೆ. ಯಾಕೆ? ಸೈಂಟಿಫಿಕ್ ಆಗಿ ಅದನ್ನ ಅನಲೈಸ್ ಮಾಡಿ ತಂದಿದ್ದಾರೆ. ಇಷ್ಟು ಗಂಟೆ ನಿದ್ದೆ ಮಾಡಬೇಕು, ಇಷ್ಟು ಗಂಟೆ ಊಟ, ಇಷ್ಟು ಗಂಟೆ ವಿಶ್ರಾಂತಿ, ಇಷ್ಟು ಗಂಟೆ ಫ್ಯಾಮಿಲಿ ಜೊತೆ ಕಳಿಬೇಕು. ಇದೆಲ್ಲ ವೈಜ್ಞಾನಿಕ ವಿಚಾರದ ಆಧಾರದ ಮೇಲೆ 8 ಗಂಟೆಯ ಕೆಲಸ ಅಂತ ಮಾಡಿರೋದು. ಆದ್ರೆ ಈಗ ಇಷ್ಟು ಹೋರಾಟದ ನಂತರ ಇದು ಬಂದಿರೋದು, ಅಷ್ಟು ಮಾರಣ ಹೋಮ ಅದು ಇದ್ರ ವಿರುದ್ಧ ನಾವು ಮಾತಾಡ್ತಾನೆ ಇರ್ತೀವಿ. ಈಗ ಇವೆಲ್ಲವೂ ಕೂಡ ವಾಪಸ್ ಹೋಗಿ 14 ಗಂಟೆ
ಗಂಟೆಗಳ ದುಡಿಮೆ ಬರುತ್ತೆ ಅಂದ್ರೆ ಮತ್ತೆ ಇದೆಲ್ಲೋ ಮಹಿಳೆಯರನ್ನ ಮತ್ತೆ ತಳ ಸಮುದಾಯನ ಮತ್ತೆ ಅದೇ ಚಿಪ್ನಲ್ಲಿಡುವಂತ ಸಂದರ್ಭ. ಹಂಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನ ನಾವು ಚರ್ಚೆ ಮಾಡ್ಬೇಕಾಗಿರುವಂತದ್ದು, ಹೇಳಬೇಕಾಗಿರುವಂತದ್ದು. ಮತ್ತೆ ಈ ಹೋರಾಟ ಎಲ್ಲೋ ಬ್ಯಾಕ್ ಟು ಹಿಂಗಾಗ್ತಿದ್ಯಾ ಅನ್ನೋದು ನಮ್ಮಂತ ಮಹಿಳೆಯರಿಗೆ, ಸೂಕ್ಷ್ಮ ಮನಸ್ಥಿತಿ ಇರುವಂತ ಪ್ರಗತಿಪರರಿಗೆ ಒಂದು ಆತಂಕ ಮೂಡಿಸುವಂತ ವಿಚಾರ. ಹಂಗಾಗಿ ನಮ್ಗೆ ಯಾಕೆ ಇಂಥ ಕ್ರಿಕೆಟ್ ಮ್ಯಾಚಲ್ಲಿ ಇವತ್ತು ಹೆಣ್ಮಕ್ಳು ಬಂದ್ರೆ ಅದನ್ನ ನಾವು ದೊಡ್ಡದಾಗಿ ಮಾತಾಡ್ಬೇಕಿರೋ ಸಂದರ್ಭ ಇದೆ ಅಂದ್ರೆ ಅದು ನ್ಯಾಚುರಲ್ ಆಗಿರುವಂತ ಫೆನಾಮಿನ. ಅದು ಎಷ್ಟು ಗಂಡಸರು ಎಷ್ಟು ಆರಾಮಾಗಿ ಗೆದ್ದು ಸಂಭ್ರಮ ಪಡ್ತಾರೋ ಅಷ್ಟೇ ಸಂಭ್ರಮನ ಹೆಣ್ಮಕ್ಳ ತಂಡ ಮಾಡ್ಬೇಕಾದ ಸಂದರ್ಭದಲ್ಲಿ ಇದನ್ನೆಲ್ಲವೂ ತಂದ್ರು ಕಾಂಟ್ರವರ್ಷಿ. ಇವಾಗ ನಾವು ಮಹಿಳಾ ತಂಡದ ಬಗ್ಗೆ ಮಾತಾಡ್ತೀವಿ ಅಂದ್ರೆ, ನೋಡಪ್ಪ ಈ ಮಹಿಳೆಯರು ಇದಾರಲ್ಲ ಇಷ್ಟು ದಿನ ಸುಮ್ಮನಿದ್ರು, ಭಾರತ ತಂಡ ಪಾಕಿಸ್ತಾನದ ವಿರುದ್ಧ ಗೆದ್ದಾಗ ಸುಮ್ಮನಿದ್ರು, ಈ ಮಹಿಳೆಯರಾದಾಗ ಬಂದ್ಬಿಟ್ಟಿದಾರೆ ನೋಡಪ್ಪ ಅಂತ ಮಾತಾಡೋ ಒಂದು ಸಂದರ್ಭ ನಿರ್ಮಾಣ ಆಗುತ್ತೆ. ಯಾಕೆ ಅದು ಬಂದಿದೆ ಅಂದ್ರೆ, ನಾವ್ ಯಾಕೆ ಅದನ್ನ ಎಳೆದು ತಂದು ಇಂಥ ವಿಚಾರಗಳನ್ನ ಮಾತಾಡಬೇಕಿದೆ ಅಂದ್ರೆ, ಮಹಿಳೆಯರನ್ನ ಇವತ್ತು ಆ ಮಟ್ಟಕ್ಕೆ ಇಟ್ಟಿರೋದು ಇದೇ ಪುರುಷ ಕೇಂದ್ರಿತ ಆಲೋಚನೆ ಇರುವಂತ ಸಂದರ್ಭ, ಸರ್ಕಾರಗಳು ಮಾಡಿರುವಂತ ಏನು ಕೆಟ್ಟ ನೀತಿಗಳಿಂದ ಆಗಿರುವಂತದ್ದು. ಹಂಗಾಗಿ ನಾವಿವತ್ತು ಆ ವಿಚಾರನು ಖಂಡಿತ ಮಾತಾಡ್ಬೇಕು, ತಗೊಳ್ಬೇಕಾಗಿದೆ. ಅದು ಸಂದರ್ಭಕ್ಕೆ ದೂಡಿದ್ದಾರೆ. ಹೌದು, ಇದನ್ನ ಬದಲಾಯಿಸೋದಕ್ಕೆ ಏನು ಆಗ್ತಾ ಇಲ್ಲ ಸರ್ಕಾರಗಳು ಅಥವಾ ಎಚ್ಚೆತ್ತಂತವರು ಕೂಡ. ಈ ಮನಸ್ಥಿತಿನ ಬದಲಾಯಿಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ಎಷ್ಟೆಲ್ಲ ಪ್ರಯತ್ನಗಳಾಗ್ಬೇಕು ಅದಾಗ್ಬೇಕು ಅನ್ನೋದು. ಅಂದ್ರೆ ಈಗ ಗೌರಿ ಹೇಳ್ದಂಗೆ ಒಂಥರದ ಮನಸ್ಥಿತಿ, ಮಹಿಳಾ ಕ್ರಿಕೆಟ್ ತಂಡ ಗೆದ್ದಿದ್ದನ್ನ ಸಂಭ್ರಮಿಸೋದಕ್ಕೂ ಸಾಧ್ಯ ಇಲ್ದಿರೋ ಮನಸ್ಥಿತಿ ಅದೊಂದು ಎಕ್ಸ್ಟ್ರೀಮ್ ಆದ್ರೆ, ಖುಷಿ ಪಟ್ಟವರು ಕೂಡ ಹೆಂಗ್ ಖುಷಿ ಪಟ್ರು ಅನ್ನೋದ್ರಲ್ಲೂ ಸಿದ್ಧ ಮಾದರಿಗಳು ಕಾಣಿಸ್ತವೆ. ಅಂದ್ರೆ ಪುರುಷ ತಂಡ ಕ್ರಿಕೆಟ್ ಇದ್ರಲ್ಲಿ ಇದ್ ಮಾಡಿದ್ರೆ ಜಯದುಂದುಬಿ ಬಾರಿಸಿದ ಪುರುಷ ಕ್ರಿಕೆಟ್ ತಂಡ, ಪುರುಷ ಅಲ್ಲ ಕ್ರಿಕೆಟ್ ತಂಡ. ಮಹಿಳೆಯರು ಗೆದ್ರೆ ಗೆಲುವಿನ ದೀಪ ಹಚ್ಚಿದ ಮಹಿಳೆಯರು. ಇವ್ರ ತಲೆ ಇನ್ನ ಅದ ಆರತಿಗೊಬ್ಬ ಕೀರ್ತಿಗೊಬ್ಬ ಅದೇ ಸ್ಟೇಜ್ನೇ ಕೂತಾರೆ. ಅವು ಮೆಂಟಲ್ ಬ್ಲಾಕ್ ಅಂತೀವಲ್ರಿ, ಅಲ್ಲೇ ಕೂತಾರ. ಅವ್ರಿನ್ನ ದಾಟಿ ಬಂದಿಲ್ಲ. ಆ ಸಂತೋಷನ ನಾವು ಖಂಡಿತ ಸ್ವೀಕರಿಸೋಣ. ಗೆಲುವಿನ ದೀಪ ಹಚ್ಚಿದ್ರು ಅಂತ ಅವ್ರು ಸಂಭ್ರಮಿಸ್ತಾ ಇದಾರೆ, ಅದನ್ನ ನಾವು ತುಂಬಾ ಹೆಮ್ಮೆ ಪಡ್ತೀವಿ. ಮಹಿಳೆಯರು ಅವರು ಗೆದ್ದಿರೋದು ಇಡೀ ದೇಶದ ಮಹಿಳೆಯರಿಗೆ, ಇಡೀ ದೇಶಕ್ಕೆ ಅದು ಸಂಭ್ರಮ ತಂದಂತ ವಿಷಯ. ಆದ್ರೆ ಅದು ಮತ್ತೆ ಪುನಃ ದೀಪದ ಮೂಲಕನೇ ಪ್ರತಿಬಿಂಬಿತ ಆಗತ್ತೆ. ಮತ್ತು ಇಬ್ರು ಕ್ರಿಕೆಟ್ ಪ್ಲೇಯರ್ಸ್ ತಮ್ಮ ಮಧ್ಯದಲ್ಲಿ ಕಪ್ಪಿಟ್ಕೊಂಡಿದ್ರೆ ತಾಯ್ತನದ ಆಚೆ ಇನ್ನೇನನ್ನು ನೋಡ್ಲಿಕ್ಕೆ, ಅಂದ್ರೆ ತಾಯ್ತನವನ್ನು ನೋಡಬಾರ್ದು ಅಂತಲ್ಲ, ಖಂಡಿತ ಅದು ಮಹಿಳೆಯರ ಬದುಕಿನ ಒಂದು ಅತಿ ಮುಖ್ಯವಾದಂತ ಭಾಗ. ಅದನ್ನ ಮಹಿಳೆಯರು ಬಹಳ ಪ್ರೀತಿಯಿಂದ ಜತನದಿಂದ ಸ್ವಾಭಾವಿಕವಾಗಿರೋದು ಕೂಡ. ಆದ್ರೆ ಅದನ್ನ ದಾಟಿನೂ ನೋಡೋದಕ್ಕೆ ಸಾಧ್ಯತೆ ಇದೆಯಾ ಅನ್ನೋದನ್ನ ನಾವು ಖಂಡಿತವಾಗಿ ಎಕ್ಸ್ಪ್ಲೋರ್ ಮಾಡ್ಬೇಕು. ಸೊ ಈ ತರದ ನಮ್ಮ ಚರ್ಚೆಗಳು ನಿಧಾನವಾಗಿ ಈ ಪ್ರಶ್ನೆಗಳನ್ನ ನಮ್ಮೆಲ್ಲರಲ್ಲೂ ಹುಟ್ಟಾಕ್ಬೇಕು. ನಮ್ಮ ಸುತ್ತಮುತ್ತ ಆ ತರದ ಪ್ರಶ್ನೆಗಳ ಸಣ್ಣ ಸಣ್ಣ ಅಲೆಗಳು ಏಳ್ಬೇಕು. ಮತ್ತು ನಿಧಾನವಾಗಿ ಆಗಾದ್ರೂ ಅದೊಂದು ಇಡೀ ಸಮಾಜದಲ್ಲೂ ಅಷ್ಟು ಮಾತ್ರ ಅಲ್ಲ, ಈ ರಾಜಕೀಯ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಒಂದು ಬಹಳ ದೊಡ್ಡ ಬದಲಾವಣೆಯ ಅಲೆಯೇ ಬರ್ಬೇಕಾಗಿದೆ, ಬದಲಾವಣೆಯ ಗಾಳಿ ಬೀಸಬೇಕಾಗಿದೆ. ಇದಕ್ಕೆ ಒಂದು ಹೊಸ ದಿಕ್ಕು ಸಿಗಬೇಕಾಗಿದೆ. ಅದರಲ್ಲಿ ಮಹಿಳೆಯರು ಕೇವಲ ಮತದಾರರಾಗಿ ಮಾತ್ರ ಅಲ್ಲ, ನೀವುಗಳೆಲ್ಲ ಒಂದೇ ಇಂಪಾರ್ಟೆಂಟ್ ಪಾಯಿಂಟ್ ಆಡ್ ಮಾಡೋದು, ಎಲ್ಲಾ ಸಮಪ್ ಮಾಡೋದ್ರಾಗ ಮಹಿಳೆಯರಿಗೆ ಏನ್ ಬೇಕನ್ನೋದು ಕೇಳೋದ್ರಾಗ ಮಹಿಳೆಯರು ಆ ಪಾಲಿಸಿ ಮೇಕಿಂಗ್ ಅದ್ರೊಳಗೆ ಅವ್ರ ಪಾರ್ಟ್ ಇರಂಗಿಲ್ಲ. ಓಕೆ, ಅವ್ರಿಗೆ ಏನ್ ಗ್ಯಾರಂಟಿಗಳು ಕೊಟ್ರು ಅವೆಲ್ಲ ಅವ್ರಿಗೆ ಬೇಕಾಗಿದ್ದೆ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅವರಿಗೆ ಈಕ್ವಲ್ ಅಪಾರ್ಚುನಿಟಿ ಮತ್ತು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಕೊಡಕ್ ನೀವ್ ಏನ್ ಮಾಡಿರಿ. ಈಗ ನಾವ್ ಎಲ್ಲಾ ಕಡೆನೂ ನೀವು ಹೆಚ್ಚಾಗಿ ಸಂಘಟನೆ ಒಳಗೆ ಇರ್ತೀರಿ, ಕೆಲಸ ಮಾಡಿರಿ. ಈ ಒಂದು ನೋಡಲ್ ಏಜೆನ್ಸಿಗಳು ಎಷ್ಟು ಕರೆಕ್ಟ್ ಆಗಿ ಕೆಲಸ ಮಾಡಕತ್ತಾವು. ಒಬ್ಬ ಮಹಿಳೆ ಪೊಲೀಸ್ ಸ್ಟೇಷನ್ದಿಂದ ಹಾಸ್ಪಿಟಲ್ದಿಂದ ಅಲ್ಲಿ ಇಲ್ಲಿ ಆಕೆ ಯಾಕೆ ತಿರುಗಾಡಬೇಕು? ಒಂದೇ ಒಂದು ಕೇಂದ್ರ ಯಾಕೆ, ಪಾಯಿಂಟ್ ಸೆಂಟರ್ ಯಾಕೆ ಮಾಡೋಕ್ಕಾಗಂಗಿಲ್ಲ? ಒಂದು ಕಡೆ ಹೋದರೆ ಅವರೇ ಅದನ್ನು ಒಂದು ಕನ್ಸರ್ನ್ ತಗೊಂಡು ಇದನ್ನ ಎಲ್ಲ ಕಡೆನೂ ತಾವೇ ಇಂಟಿಮೇಷನ್ ಮುಟ್ಸುವಂಥ ವ್ಯವಸ್ಥೆ ಯಾಕಿಲ್ಲ? ಇಷ್ಟು ಮುಂದೆ ಹೋಗಿವಲ್ಲ ನಾವು ಸೈಂಟಿಫಿಕಲಿ ಕರ್ನಾಟಕದಾಗ. ಈ ಒಂದು ಕೇಂದ್ರ ಮಾಡಿದ್ರೆ ಇಡೀ ದೇಶಕ್ಕೊಂದು ಮಾದರಿ ಆಗ್ತದಲ್ಲ. ಸಿಂಗಲ್ ವಿಂಡೋ ಮಾಡ್ರಿ. ಪೊಲೀಸರದು ಇಬ್ರು ಕಾನ್ಸ್ಟೇಬಲ್ ಕೂಡ್ಸಕ್ಕಾಗಂಗಿಲ್ಲ ಆ ಜಾಗದಾಗ. ಒಬ್ರು ಬೇಸಿಕ್ ಡಾಕ್ಟರ್ ಅಲ್ಲಿಂದ ತಾವೇ ಅವ್ರು ಕರ್ಕೊಂಡು ಹೋಗೋದು. ಯಾಕೆ ಹೇಳೋದಂದ್ರೆ, ನಾವು ಲಾಯರ್ ಆಗಿ ನೋಡಿದಾಗ ಅಲ್ಲಿ ಟೈಮ್ ಸ್ವಲ್ಪ ಡಿಲೇ ಆದಂಗ ಎವಿಡೆನ್ಸ್ ಮಿಸ್ ಆಕೋತ ಹೋಗ್ತದೆ. ಎಷ್ಟು ದೂರ ಆಗ್ತದ ಅಲ್ಲಿ ಕಳ್ಕೊಂಡು ಹೋಗ್ತಾರ. ಆ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಒಂದದ ಮಲ್ಲಿಗೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಸೆನ್ಸಿಟೈಸ್ ಮಾಡೋದು. ಅವರಿಗೆ ಬಂದವ್ರ ಜೋಡಿ ಹೆಂಗ್ ಮಾತಾಡ್ಬೇಕು ಅನ್ನೋದು ಕಲಿಸ್ಬೇಕು. ಅಲ್ಲಿ ಇಷ್ಟೊತ್ತಿಗೆ ಯಾಕೆ ಅಲ್ಲಿ ಹೋಗಿದ್ದಿ, ಈಕೆ ಯಾಕಿಂತ ಡ್ರೆಸ್ ಹಾಕೊಂಡಿದ್ಲು, ಮುಂದಕ್ಕೆ ಕಂಪ್ಲೇಂಟ್ ಕೊಡ್ತಿರ್ತಾಳ, ಹಿಂದ್ ಇಬ್ರು ಮಂದಿ ಆಕಿ ಕಮೆಂಟ್ ಮಾಡ್ತಿರ್ತಾಳ. ಅಲ್ಲ, 498A ಅನ್ನೋ ಸೆಕ್ಷನ್ ಮಿಸ್ಯೂಸ್ ಆಗ್ತದ, ಅದನ್ನ ನಾನು ಒಪ್ಕೋತೀನಿ. ಮಿಸ್ಯೂಸ್ ಆಗೋರನ್ನ ನೀವು
ಕಂಪ್ಲೇಂಟ್ ಸರಿ ಇಲ್ಲ ಈಕಿದು ಇದ್ರೊಳಗೆ ತಥ್ಯಗಳು ಇಲ್ಲ ಅಂತ ಬಿ ರಿಪೋರ್ಟ್ ಹಾಕ್ರಿ. ಅಲ್ಲ ಮಿಸ್ಯೂಸ್ ಆಗತ್ತೆ ಅನ್ನುವಾಗ ಯೂಸ್ ಎಷ್ಟಾಗಿದೆ ಅಂತಾನು ನೋಡ್ಬೇಕು, ಮಿಸ್ಯೂಸ್ ಹೇಳ್ಬೇಕು. ಕನ್ವಿಕ್ಷನ್ ರೇಟ್ ಈಸ್ ನಾಟ್ ಇವನ್ 5%. ಯಾಕಂತಂದ್ರೆ 498 ಡೊಮೆಸ್ಟಿಕ್ ವೈಲೆನ್ಸ್ಗಳು ಆಗೋದು ಎಲ್ಲಿ? ಮನಿ ಒಳಗ, ಅದು ಗಂಡನ್ ಮನಿ ಒಳಗ. ಗಂಡನ್ ಮನಿ ಒಳಗ ಸಾಕ್ಷಿ ಯಾರು ಇರ್ತಾರ? ಗಂಡನ್ ಕಡೆಯವರೇ ಇರ್ತಾರೆ. ಅವ್ರ ಯಾಕೆ ತಮ್ಮ ಮಗನ್ ವಿರುದ್ಧ ಸಾಕ್ಷಿ ಹೇಳ್ತಾರೆ? ಸಿಗುದೇ ಇಲ್ಲ. ಆಮ್ಯಾಗ ಆಬ್ವಿಯಸ್ಲಿ ಏನಾದ್ರು ಬಾಡಿ ಮ್ಯಾಗ ಏನ್ರ ಗಾಯ ಆಗಿದ್ರಷ್ಟೇ ಅದು ಸಾಕ್ಷಿ. ನಿಮಗ್ ಮಾನಸಿಕ ಹಿಂಸೆ ಅನ್ನೋದಕ್ಕೆ ಇವತ್ತಿಗೂ ಡೆಫಿನಿಷನ್ ಸರಿಯಾಗಿ ಯಾರು ಕೊಡಕ್ ತಯಾರಿಲ್ಲ. ಹಿಂಗಿದ್ದಾಗ ಕೇಸ್ನ ಕನ್ವಿಕ್ಷನ್ ರೇಟ್ ಅನ್ನೋದೇ ಬಹಳ ಕಡಿಮೆ ಇರ್ತದೆ. ಅಂಥದ್ರೊಳಗೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿಗೆ ಯಾವ ಥರದ ಮೆಷರ್ಸ್ ಮಾಡಬೇಕು, ಯೂತ್ರ ಕಡೆನೂ ಸ್ವಲ್ಪ ಗೌರ್ಮೆಂಟ್ ಮಾಡಬೇಕು. ಇದು ಬಿಟ್ಟು ಎಜುಕೇಟೆಡ್ ವುಮೆನ್ನು ಅಥವಾ ವರ್ಕಿಂಗ್ ವುಮೆನ್ನು ವರ್ಕಿಂಗ್ ಪ್ಲೇಸ್ ಒಳಗೆ ಅವ್ರ ಮ್ಯಾಗ ಏನೇನು ಸೆಕ್ಷುವಲ್ ಹರಾಸ್ಮೆಂಟ್ ಆಗ್ತದೆ, ಪೋಕ್ಸೋ ಆ್ಯಕ್ಟನ್ನ ಇದು ಪಾಶ್ ಆ್ಯಕ್ಟನ್ನು ಯಾವ ರೀತಿ ಅದನ್ನ ಇಂಪ್ಲಿಮೆಂಟ್ ಮಾಡಿಸ್ಬೇಕು, ಅದ್ರ ಬಗ್ಗೆನೂ ಸ್ವಲ್ಪ ಕರೆಕ್ಟ್ ಆಗಿ ಇಂಪ್ಲಿಮೆಂಟೇಷನ್ ಆಗಬೇಕು. ಇವೆಲ್ಲ ಆದಾಗ ಹೆಣ್ಮಕ್ಳಿಗೆ ಒಂದು ಈಕ್ವಾಲಿಟಿ ತಂದು ನಿಲ್ಲಿಸ್ತೀವಿ. ಅವಾಗ ಪ್ಲಾಟ್ಫಾರ್ಮ್ ಈಕ್ವಲ್ ಆಗ್ತದೆ. ಅದರ ನಂತರ ರೇಸ್ ಶುರು ಮಾಡ್ಲಿ ಅವರು. ಹೀಗೆ ಮಾಡಿಬಿಟ್ರೆ ಆಮೆ ಮೊಲದ ರೇಸ್ ಆದಂಗೆ ಆಗ್ತದೆ ಅದು. ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್. ಮಿಸ್ಯೂಸ್ ಬಗ್ಗೆ ಚರ್ಚೆ ಮಾಡುವಂತ ಸಂದರ್ಭದೊಳಗಡೆ ಕನಿಷ್ಠ ಎಷ್ಟೋ ಸಲ ಅಂತ ಘಟನೆಗಳು ನಡೆದಿದ್ದಾವೆ, ಇಲ್ಲ ಅಂತಲ್ಲ. ಹೆಣ್ಮಕ್ಳು ಕೂಡ ಕೆಲವು ಸಂದರ್ಭಗಳಲ್ಲಿ ಆ ಥರದಲ್ಲಿ ವಾಸ್ತವ ಅಲ್ಲದಂತ ದೂರುಗಳ ಇದನ್ನ ತಂದಿರುವಂಥದ್ದು, ಅದರಿಂದ ಪುರುಷರು ವಿಕ್ಟಿಮೈಸ್ ಆಗುವಂತ ಸಂದರ್ಭಗಳಲ್ಲಿ ಇಂಥದ್ದು ಯಾಕೆ ನಡೆಯುತ್ತೆ, ಸಮಾಜದಲ್ಲಿ ಹಂಗೆ ನಡಿಬಾರ್ದು ಅಂದ್ರೆ ಅದಕ್ಕೆ ಬೇಕಾಗಿರುವಂತ ಸಿಸ್ಟಮ್ ಏನು ಅನ್ನೋದನ್ನ ಎವಾಲ್ವ್ ಮಾಡಬೇಕೇ ಹೊರತು ನೂರಾರು ಜನ ಮಹಿಳೆಯರು ಇವತ್ತು ಕೂಡ ದೊಡ್ಡ ಸಂಖ್ಯೆಯಲ್ಲಿ ದೌರ್ಜನ್ಯಕ್ಕೊಳಗಾಗ್ತಿರೋ ಟೈಮಲ್ಲಿ ಆ ಕಾಯ್ದೆಗಳನ್ನು ಬದಲಿಸೋದ್ರಿಂದ ಇದು ಪರಿಹಾರ ಆಗೋದಿಲ್ಲ. ಮಹಿಳೆಯರಿಗೆ ನ್ಯಾಯ ಸಿಕ್ಕಲ್ಲ ಅಷ್ಟು ಮಾತ್ರ ಆಗತ್ತೆ ಹೊರತು ಎಲ್ಲಿ ಅದು ಅನ್ಯಾಯ ಆಗಬಾರ್ದಾಗಿದೆಯೋ ಅದನ್ನ ತಡೆಯೋದಕ್ಕೆ ಬೇಕಾಗಿರೋದು ಈ ಕಾಯ್ದೆಯಲ್ಲಿ ಬದಲಾವಣೆ ಅಲ್ಲ, ಅದಕ್ಕೆ ಬೇರೆನೇ ಆದಂತ ವ್ಯವಸ್ಥೆ ಬೇಕು. ಅಲ್ಲ, ಒಟ್ಟಾರೆ ಮಹಿಳಾ ವಿಚಾರವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಶಿಕ್ಷಣದಿಂದ ಹಿಡಿದು ಬೇರೆದೇ ಕನ್ನಡಕ ಬೇಕು ಅನ್ಸುತ್ತೆ. ಆ ಸಾಫ್ಟ್ವೇರೇ ನಮ್ಮ ತಲೆಗಳಲ್ಲಿ ಇಲ್ಲ, ಅದು ಮ್ಯಾನುಫ್ಯಾಕ್ಚರು ಆಗಿಲ್ಲ, ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ಅದು. ಹಂಗಾಗಿ ಅದನ್ನ ಮಾಡ್ಲಿಕ್ಕೆ ಇವ್ರು ಏನ್ ಮಾಡ್ತಿದ್ದಾರೆ ಅನ್ನೋದು ನಾವು ಪ್ರಶ್ನಿಸ್ಬೇಕು, ಪ್ರಶ್ನಿಸ್ತಾನೆ ಇರಬೇಕು. ಈ ಒಂದು ಉದಾಹರಣೆ ಹೇಳ್ತೀನಿ, ತುಂಬಾ ಸಿಲ್ಲಿ ಅನ್ಸ್ಬೋದು, ಆದ್ರೆ ನಂಗೆ ತುಂಬಾ ಕಾಡ್ತಿದೆ ಆ ವಿಚಾರ. ಮೊನ್ನೆ ನಮ್ಮ ಹಾಸನದಲ್ಲಿ ಮಹಿಳಾ ವರ್ಕ್ಶಾಪ್ ನಡೀತು. ಅಲ್ಲಿ ಒಬ್ರು ಟೀಚರು ಇದನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಂಡ್ರು. ಏನಂದ್ರೆ ಟೀಚರು ಗಂಡನೂ ಒಳ್ಳೆ ಕೆಲಸದಲ್ಲಿ, ಅವರು ಮಧ್ಯಮ ವರ್ಗದ ಜನ ಅಂತ ಇಬ್ರು, ಈಕೆನೂ ವರ್ಕಿಂಗು ಅವರು ವರ್ಕಿಂಗು. ಅವರು ದಿನ ಎಲ್ಲ ಕೆಲಸ ಮಾಡಿಬಿಟ್ಟು ಸ್ಕೂಲಿಗೆ ಹೋಗಿ ಸ್ಕೂಲಲ್ಲಿ ನ್ಯೂಸ್ ಪೇಪರ್ ನೋಡ್ತಾರಂತೆ. ದಿನನಿತ್ಯ ನ್ಯೂಸ್ ಪೇಪರ್ ಓದೋದು ಅವ್ರ ಗಂಡ. ಈ ಮಗು ಏನು ನೋಡ್ತಾ ಬಂದಿದೆ, ಗಂಡ ನ್ಯೂಸ್ ಪೇಪರ್ ಓದೋದು ನೋಡಿ ನೋಡಿ ಇವರು ಒಂದ್ಸತಿ ಅವ್ರ ಫ್ರೆಂಡ್ ಮನೆಗೆ ಕರ್ಕೊಂಡು ಹೋದಂತೆ. ಅವ್ರ ಫ್ರೆಂಡ್ ಜಡ್ಜ್ ಅಂತೆ. ಅವರು ಕೂತ್ಕೊಂಡು ಪೇಪರ್ ಓದ್ತಾ ಇದ್ರಂತೆ. ಈ ಮಗು ಕೇಳ್ತಿದ್ದೆ, ಅಮ್ಮ ಅಮ್ಮ ಹುಡುಗಿ ಆಗಿ ಪೇಪರ್ ಓದ್ತಿದ್ದಳು ನೋಡಮ್ಮ ಅಂತ ಕೇಳ್ತಾನೆ. ಕೇಳಿದ್ರೆ ನಿಜವಾಗ್ಲು ಅಂದ್ರೆ ಈ ತರದ ಮನಸ್ಥಿತಿನೇ ಇರೋದು. ಅವರು ಎಷ್ಟು ಹೇಳಿದ್ರು ಅಂದ್ರೆ ಅದು ಇಂಥ ಸಣ್ಣ ಸಣ್ಣ ವಿಚಾರಗಳು. ಯಾಕೆಂದ್ರೆ ಸಣ್ಣದ್ರಿಂದ ನಾವು ಮಕ್ಕಳನ್ನ ಏನ್ ನೋಡ್ತಾರೆ, ಏನು ಸುತ್ತಮುತ್ತ ಪರಿಸರ ಏನ್ ಕೊಡುತ್ತೆ, ಅದು ದೊಡ್ಡವರಾದ್ಮೇಲೆ ಬೆಳೀತಾ ಅದು ಅದ್ರ ಪ್ರಾಡಕ್ಟ್ ಆಗ್ತಾರೆ. ಹಂಗಾಗಿ ಲಿಂಗ ಸೂಕ್ಷ್ಮತೆ, ಲಿಂಗ ಸಂವೇದನೆ, ಲಿಂಗ ರಾಜಕೀಯ ಅಂತ ನೋಡೋದಾದ್ರೆ ಶಿಕ್ಷಣದಿಂದಲೂ ಕಲಿಸ್ಬೇಕು, ಸಣ್ಣದ್ರಿಂದಲೂ ಅದಕ್ಕೆ ಇದು ಮಾಡ್ಬೇಕು. ಅದು ಮನೆ ಮನೆಗೆ ಹೋಗಿ ನಾವ್ ಹೇಳ್ಕೊಡಕ್ಕಾಗಲ್ಲ. ಅದು ಸರ್ಕಾರನ ಒಂದು ಪಾಲಿಸಿ ಆಗಿ ತಂದು ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು. ಅವಾಗ ಯಾಕೆ ಚೇಂಜ್ ಆಗಲ್ಲ ಇದೆಲ್ಲ? ನಾವ್ ಯಾಕೆ ಹೊಡೆದಾಡುವಂತ ಸಂದರ್ಭ ಬರುತ್ತೆ? ನನಗೆ ಈಗಲೂ ಅದು ಎಷ್ಟು ಕಾಡುತ್ತೆ ಅಂದ್ರೆ, ಈ ಕಾಲದಲ್ಲಿ ಕಾಲ ಇಷ್ಟು ಬದಲಾಗಿದೆ. ಸೈನ್ಸು ನಾಗಲೋಟ ಅಂತ ಮಾತಾಡ್ತೀವಿ, ಎಲ್ಲ ಫಿಂಗರ್ ಟಿಪ್ಸ್ ಅಲ್ಲಿ ಸಿಗುತ್ತೆ ಮಾಹಿತಿಗಳು. ಆ ಟೈಮಲ್ಲಿ ಒಬ್ಬ ಸಣ್ಣ ಹುಡುಗನ ಮನಸ್ಥಿತಿ ಇದೆ ಅಂದ್ರೆ ಹೆಂಗಿರ್ಬೋದು? ನಮ್ಗೆ ಯಾವ್ದೋ ಒಂದೆರಡು ಘಟನೆಗಳು ನಮ್ಗೆ ನೋಡಕ್ ಸಿಗುತ್ತೆ. ಬಟ್ ಇದು ತುಂಬಾ ಕಡೆ ಇದೆ, ಎಲ್ಲ ಕಡೆ ಇದೆ ನಮಗೆ ಸಿಗೋವಂಥದ್ದು. ಹಂಗಾಗಿ ಆ ಸಾಫ್ಟ್ವೇರ್ ಏನು ಕರಪ್ಟ್ ಆಗಿದೆ, ಅದು ಹೊಸ ಸಾಫ್ಟ್ವೇರನ್ನೇ ಹಾಕ್ಬೇಕು ಮನುಷ್ಯರ ತಲೆಗಳಲ್ಲಿ ಜೆಂಡರ್ ವಿಚಾರಕ್ಕೆ. ಅದು ಮಾತ್ರ ಕರೆನೆ. ಹಾಗಾಗಿ ಈ ಎಲ್ಲಾ ಬದಲಾವಣೆಗಳಾಗಬೇಕು ಮತ್ತು ಮಹಿಳೆಯರನ್ನ ಕೇವಲ ಫಲಾನುಭವಿಗಳನ್ನಾಗಿ ಅಲ್ಲ, ಸಮಾಜದ ನಿರ್ಧಾರಕ ಸ್ಥಾನಗಳಲ್ಲಿ, ಅದು ನಾಟ್ ಬಿಕಾಸ್ ಆಫ್ ಸಿಂಪತಿ, ನಾಟ್ ಬಿಕಾಸ್ ಆಫ್ ಚಾರಿಟಿ, ನಮ್ಗೆ ಯಾವ ಸಹಾನುಭೂತಿ ಅಗತ್ಯನೂ ಇಲ್ಲ, ಅಥವಾ ದಾನ ಧರ್ಮವಾಗಿ ಅದನ್ನು ಯಾರು ಮಹಿಳೆಯರಿಗೆ ಕೊಡ್ತಾ ಇರೋದಲ್ಲ. ಈ ಇಡೀ ಸಮಾಜ ವ್ಯವಸ್ಥೆ ಒಂದು ನಿಜವಾದಂತ ಸಮಾನತೆಯೆಡೆಗೆ, ನಿಜವಾದಂತ ಒಂದು ಪ್ರಬುದ್ಧವಾದಂತ ಸಮಾಜವಾಗಿ ಬದಲಾಗುವಡೆಗೆ ಸಾಕ್ಬೇಕು ಅಂದ್ರೆ ಈ ತರದ ಬದಲಾವಣೆಗಳಿಲ್ಲದೇನೆ ಇವತ್ತು ಏನೇನೆಲ್ಲವನ್ನು ನಾವು ನೋಡ್ತಾ ಇದೀವೋ, ಏರುಪೇರುಗಳು, ವೈಷಮ್ಯಗಳು ಸರಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ವಿಶೇಷವಾಗಿ ಯಾರು ಎಲ್ಲಕ್ಕಿಂತ ಕೆಳಗಿನ ಮೆಟ್ಲಲ್ಲಿದ್ದಾರೆ ಅವ್ರಿಗೆ ಎಲ್ಲಕ್ಕಿಂತ ಹೆಚ್ಚು ವೇಗವಾಗಿ ಮೇಲಕ್ಕೆ ಬರುವಂತ ಅವಕಾಶ ಸಿಕ್ಲೇಬೇಕು. ಅದು ಅತ್ಯಂತ ಹಂಚಿಗೊತ್ತಲ್ಪಟ್ಟಂತ, ಇವತ್ತು ಅಲೆಮಾರಿ ಕುಟುಂಬ ವ್ಯವಸ್ಥೆಯಲ್ಲಿ ಬದುಕಿರುವಂತ, ಅಲೆಮಾರಿ ಸಮುದಾಯಗಳಲ್ಲಿರುವಂತ ಹೆಣ್ಮಕ್ಳಾದ್ರೆ
ಅಥವಾ ದಲಿತ ಸಮುದಾಯದಲ್ಲಿರೋರು, ಅಲ್ಪಸಂಖ್ಯಾತ ಸಮುದಾಯದಲ್ಲಿರುವಂತ ಅತ್ಯಂತ ತುಳಿತಕ್ಕೊಳಗಾದವರು ಆದ್ರೆ ಉಳಿದವ್ರಿಗಿಂತ ಹೆಚ್ಚಿನ ವೇಗವಾದ ಬೆಳವಣಿಗೆ ಅವಕಾಶಗಳು ಅವ್ರಿಗೆ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ದೊಡ್ಡ ಅಂಕಿಅಂಶ ನಮಗ್ ಬೇಕಾಗಿಲ್ಲ, ಅಥವಾ ಅದು ಯಾವ ಗೊತ್ತಾಗದೇ ಇರೋ ರಾಕೆಟ್ ಸೈನ್ಸು ಅಲ್ಲ, ರಾಕೆಟ್ ಸೈನ್ಸ್ ಅಲ್ಲ, ನಿಜ. ಹಾಗಾಗಿ ಬಹಳ ಸಲೀಸಾಗಿ ಸಹಜವಾಗಿ ನಮ್ಮ ಮನಸ್ಸನ್ನ ತೆರೆದು ಕಣ್ಣುಗಳನ್ನ ತೆರೆದು ನೋಡಿದ್ರೆ, ಹೃದಯವನ್ನು ಬಿಚ್ಚಿ ಹೃದಯವಂತಿಕೆಯಿಂದ ಈ ಸಮಾಜವನ್ನು ನಾವು ಪರಿಭಾವಿಸಿದ್ರೆ ನಮ್ಗೆ ಯಾವ್ದನ್ನ ಸಹಜವಾಗಿ ತಗೊಳಕ್ ಸಾಧ್ಯ ಆಗತ್ತೋ ಅಂತ ಎಲ್ಲವನ್ನ ನಾವು ಸ್ವೀಕರಿಸಬೇಕು. ಮತ್ತು ಸಮಾಜ ನಿಜವಾಗಿಯೂ ಒಂದು ತೆರೆದ ಮನಸ್ಸಿನ ಮುಕ್ತವಾದ ಸಮಾನತೆಯ ಸಮಾಜ ಆಗ್ಬೇಕು ಅನ್ನುವಂತ ಹಂಬಲ ನಮ್ಮೆಲ್ಲರಲ್ಲೂ ಇದೆ. ಇದರ ಜೊತೆಗೆ ಇವತ್ತಿನ ಮಾತುಕತೆನ ಇವತ್ತು ನಾವು ಮುಗಿಸ್ತಾ ಇದೀವಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.